ಫೋನ್ ಮಾಡಿದ್ರೆ ಪಿನ್ನಿಂದ ಹಿಡಿದು ಪಿಗರ್ ತನಕ ಮನೆಗೆ ಬರ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಈಗಿನ ಮಕ್ಕಳು ಬೈಯೋದು ಒಂದೇ, FCK ಅಂತ ಬೈದ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾರೆ. ಅದ್ರ ಅರ್ಥ ಗೊತ್ತಿಲ್ಲ, ಪರ್ಥ ಗೊತ್ತಿಲ್ಲ. ಸರ್, ನಮಗೆ ಗೊತ್ತಿರೋ ಪ್ರಕಾರ ನೀವು ಮತ್ತು ಪಬ್ಲಿಕ್ TV ರಂಗಣ್ಣ ಅವರು ಕ್ಲಾಸ್ಮೇಟ್ಸು ಅಂತ. ಎಷ್ಟನೇ ಕ್ಲಾಸಿಂದ ಸರ್? ಈಗ ವಿಷ್ಣುವರ್ಧನ್ ಅವರು ನಾಗರಹಾವು, ನೀವು ಯಾವ ಹಾವು? ಮೊನ್ನೆ DC ಅವ್ರ ಮನೆಗೆ ಹಾವು ಬಂದಿತ್ತು. ನಾನು DC ಮನೆಗೆ ಬರೋಣ ಅಂತ ಬಿಟ್ಬಿಡ್ತಾ ಅದು. ಅಪ್ಪ ಅನ್ನೋನ್ ಏನನ್ನ ಬ್ರ್ಯಾಂಡೆಡ್ ಹಾಕಕ್ಕೆ ಶುರು ಮಾಡಿದ್ರೆ ಮನೇಲಿ ಹೆಂಡತಿ ಮಕ್ಕಳಿಗೆ ಯಾವ ಬಟ್ಟೆನೂ ಇರಲ್ಲ. ನೀವು ಬರೀ ದೇಹದಲ್ಲಿ ವಿಷ ಇರೋ ಹಾವನ್ನ ಮಾತ್ರ ಹಿಡಿಯೋದ, ಮನಸ್ಸಲ್ಲಿ ವಿಷ ಇಟ್ಕೊಂಡಿರೋ ಮನುಷ್ಯನ ಹಿಡಿಯಲ್ಲ? ನೀವು ಫೋನ್ ಮಾಡಿ ನಿಮ್ಮ ಸೈಜು ಅಂಡರ್ವೇರ್ನ ಆರ್ಡ್ರ್ ಮಾಡಿದ್ರೆ ಅದು ಇನ್ಯಾರ್ದೋ ಸೈಜ್ ಕಳಿಸಿರ್ತಾನೆ. ಜೊತೆಯಲ್ಲಿರೋರೇ ಮಡಗೋದು ಅಂತ. ಹೇಳ್ದೆ ಕೇಳ್ದೆ ಬರೋದು ಹಾವು ಸಾವು ಎರಡೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನೇ ತಾಯಿ ತಂದೆ, ಕಾಸೊಂದ ನೀಡೋ ಶಿವನೇ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಬೆಂಗಳೂರು ಮತ್ತು ಮೈಸೂರು ನಡುವೆ ಶ್ರೀರಂಗಪಟ್ಟಣದ ಹತ್ತಿರ ಇರುವ ಮೊಗರಹಳ್ಳಿ ಮಂಟಿಗೆ ಬಂದಿದ್ದೀವಿ. ಈಗ ನೀವು ಆಲ್ರೆಡಿ ಪ್ರೋಮೋಗಳಲ್ಲಿ ನೋಡಿದ್ದೀರಾ ಯಾರು ಬಂದಿದ್ದಾರೆ ಅಂತ. ಅವರ ಬಗ್ಗೆ ಒಂದು ಚಿಕ್ಕ ವರ್ಣನೆ. ಹಾಡೋರನ್ನ ನೋಡಿದ್ದಾಯಿತು, ಈಗ ಹಾವು ಹಿಡಿಯೋರನ್ನ ನೋಡೋಣ. ನೋಡಿದ್ರ ಸರ್ ಹಾಡೋರನ್ನ? ನೋಡಿದೆ. ಎಲ್ಲ ಊರ್ ಥರ ಮೈಸೂರಲ್ಲೂ ಮೋಡ ಬಂದರೆ ಮಳೆ ಬರುತ್ತೆ. ಆದರೆ ಮೈಸೂರಲ್ಲಿ ವಿಶೇಷವಾಗಿ ಹಾವು ಬಂದರೆ ಇವ್ರು ಬರ್ತಾರೆ. ನಿಮ್ಮಂಥ ಸಾಮಾನ್ಯರಿಗೆ ಹಾವು ಅಂದರೆ ಒಂದು ಸ್ವಲ್ಪ ಭಯ ಮತ್ತು ನೋವು. ಆದರೆ ಇವ್ರಿಗೆ ಹಾವು ಅಂದರೆ ಒಂಥರ ಲವ್ವು. ಇವರಿಗೆ ಸ್ನೇಕು ಅಂದರೆ ಒಂಥರ ಕೇಕ್ ವಾಕ್ ಅಂತಾರಲ್ಲ ಆ ಥರ. ಹಾವು ಅಂದರೆ ಶೇಷ, ಅದನ್ನು ಹಿಡಿಯೋದೇ ಇವರ ವಿಶೇಷ. ಒಟ್ಟಾರೆ ಹೇಳಬೇಕು ಅಂದರೆ ಇವರು ಪುಂಗಿ ಊದಿದ್ರೆ ಬರೀ ಹುತ್ತದಲ್ಲಿರೋ ಹಾವುಗಳಲ್ಲ, ಫೋಟೋದಲ್ಲಿರೋ ಹಾವುಗಳು ಕೂಡ ತಲೆ ಅಲ್ಲಾಡ್ಸುತ್ತೆ. ಪುಂಗಿ ಊದಿದ್ರೆ ಹುತ್ತದಲ್ಲಿರೋ ಹಾವು ಅಲ್ಲಾಡ್ಸುತ್ತೋ ಬಿಡುತ್ತೋ, ಫೋಟೋದಲ್ಲಿರೋ ಅಲ್ಲಾಡ್ಸೋದು ಬಿಡುತ್ತೋ, ಹೆಣ್ಮಕ್ಳಂತೂ ಅಲ್ಲಾಡಿಸ್ತಾರೆ ತಲೆನ. ಹೌದಾ? ನಿಮ್ಮ ಹೆಂಡತಿ ನಿಮ್ಮನ್ನ ಸುಮ್ಮನೆ ಕರೆದು ತಿರುಗ್ತೀರೋ ಅಥವಾ ಪುಂಗಿದ ಊದ್ಬೇಕಾ ಸರ್? ನಿಮ್ಗೆ ಯಾಕೆ ಬೇಕದು? ಅವ್ರು ಊದ್ತಾನೆ ಇರಬೇಕು ಸರ್, ತುತ್ತೂರಿನೇ ಓದ್ಬೇಕು ಅವ್ರಿಗೆ. ಒಟ್ಟಾರೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಆಟೋ ಚಾಲಕ, ಹಾವಿನ ಸಂರಕ್ಷಕ, ಕಾರ್ಪೊರೇಟರ್, ಉರಗ ತಜ್ಞ ಅನ್ಬೋದು. ಎಲ್ಲವನ್ನು ಮೀರಿ ಉತ್ತಮ ವಾಗ್ಮಿ. ನಮ್ಮ ಸ್ನೇಕ್ ಶ್ಯಾಮ್ ಅವ್ರ ಮನೆಗೆ ಇವತ್ತು ನಮ್ಮ ಕೀರ್ತಿ ENT ಕ್ಲಿನಿಕ್ನ ಶಿಫ್ಟ್ ಮಾಡಿದ್ದೀವಿ. ಸರ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ನೀವು ಒಪ್ಕೊಂಡು ಬಂದಿದ್ದಕ್ಕೆ ಸರ್. ಸರ್, ನಮ್ಮ ಕ್ಲಿನಿಕ್ಗೆ ಯಾರಾದ್ರು ಬಂದರೆ, ಹಾಡೋರು ಬಂದರೆ ಹಾಡಿಸ್ಬಿಟ್ಟು ಕಾರ್ಯಕ್ರಮ ಶುರು ಮಾಡ್ತೀವಿ, ಡೈಲಾಗ್ ಹೇಳೋರು ಬಂದರೆ ಡೈಲಾಗ್ ಹೇಳಿಸ್ಬಿಟ್ಟು ಶುರು ಮಾಡ್ತೀವಿ, ಮಿಮಿಕ್ರಿ ಮಾಡೋರು ಬಂದರೆ ಒಂದು ಮಿಮಿಕ್ರಿ ಮಾಡಿಸ್ಬಿಟ್ಟು ಶುರು ಮಾಡ್ತೀವಿ. ನಿಮ್ಮ ಹತ್ರ ಏನು ಸ್ಯಾಂಪಲ್? ಎಲ್ಲಿ 2 ಹಾವು ತೋರಿಸಿ ಸ್ಯಾಂಪಲ್ಲು ಅಂತ ಕೇಳಬೇಕಷ್ಟೇ. ನಾನು ಹಾವು ತೋರ್ಸೋಕ್ಕೇನಿಲ್ಲ, ಅದು ತೋರಿಸೋ ಆಗಿಲ್ಲ, ಅದೇ ಪ್ರಾಬ್ಲಮ್. ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಟ್ಯಾಲೆಂಟ್ಗಳು ಎಲ್ಲರಲ್ಲೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ ಸರ್. ಕೆಲವು ಶ್ಲೋಕಗಳು ಬರುತ್ತೆ. ಈಗ ಮನೆ ಮುಂದೆ ದಾಸಯ್ಯ ಬರ್ತಾರಲ್ಲ, ಅವರೆಲ್ಲ ಯಾವ ಥರ ಬರ್ತಾರೆ ಅಂತ ಬರುತ್ತೆ. ಅದನ್ನೇ ಹೇಳ್ತಾ ಶುರು ಮಾಡೋಣ ಸರ್. ಖಂಡಿತ. ದೇವದೇವೋತ್ತಮ, ದೇವತಾ ಸಾರ್ವಭೌಮ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಆದಿ ಮಧ್ಯ ಅಂತರಂಗ, ರಂಗಧಾಮ, ಅನಂತ ಶಯನ, ಲಕ್ಷ್ಮೀ ರಮಣ ಪಾದ ಗೋವಿಂದ ಗೋವಿಂದ, ಈ ತರ ಬರುತ್ತೆ. ಶ್ರಾವಣ ಶನಿವಾರ ದಿನ ಕೆಲವು ಮನೆಗಳಿಗೆ ಪಾತ್ರೆ ಹಿಡಿದ 5 ಮನೆ ಕಳಿಸ್ತಾರೆ. ವೆಂಕಟೇಶಾಯ ಮಂಗಳಂ ಅಂತ ಆ ಅಕ್ಕಿನ ತಂದು ಆ ಮಕ್ಕಳು ಅವರೇ ಅನ್ನ ಮಾಡಿಕೊಂಡು ಅವರೇ ತಿನ್ನಬೇಕು. ಅಂದರೆ ಇದರ ಅರ್ಥ ಗೊತ್ತಾ ಸರ್ ನಿಮಗೆ? ಅವನಲ್ಲಿ ಇರ್ತಕ್ಕಂಥ ಅಹಂಕಾರವನ್ನು ಕಮ್ಮಿ ಮಾಡೋಕ್ಕೆ ಭಿಕ್ಷೆ ಬೇಡ ಕಳಿಸ್ತಾರೆ. ದೇವ್ರ ಮುಂದೆ ನಾವೆಲ್ಲ ಭಿಕ್ಷುಕರೇ ಸರ್. ಹೌದು. ಈಗ ನಾನು ನನ್ನಿಂದ ಅಂದಾಗ ಒಬ್ಬನ ಮುಂದೆ ಭಿಕ್ಷೆ ಬೇಡದಾಗ ನಾವು ಸಣ್ಣವರಾಗ್ತೀವಿ. ಅಹಮ್ಮನ್ನ ಕಮ್ಮಿ ಮಾಡೋಕ್ಕೋಸ್ಕರ ಆ ಭಿಕ್ಷೆ ಬೇಡ ಕಳಿಸ್ತಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನಿಮ್ಮ ಪೂರ್ತಿ ಹೆಸರು? ಬಾಲಸುಬ್ರಹ್ಮಣ್ಯ, ಸ್ನೇಕ್ ಶ್ಯಾಮ್. ನನ್ನ ಮೂಲ ಹೆಸರು ಬಾಲಸುಬ್ರಹ್ಮಣ್ಯ, ಅಪ್ಪ ಅಮ್ಮ ಇಟ್ಟಿದ್ದು. ನನ್ನ ಹುಟ್ಟಿದಾಗ 11 ಪೌಂಡ್ ಇದೆ ಅಂತ ಎಲ್ಲ ಹೆಣ್ಮಕ್ಳು ಎತ್ಕೊಂಡು ಓಡಾಡ್ತಿದ್ರು ಅಂತ ಅಜ್ಜಿ ಶ್ಯಾಮ ಅಂತ ಹೆಸರಿಟ್ಟು. ಹಾವುಗಳನ್ನ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 92-93 ಜನ ಸ್ನೇಕ್ ಸೇರಿಸೋದು ಸ್ನೇಕ್ ಶ್ಯಾಮ್ ಆಯಿತು. ಹುಟ್ಟಿದ ಊರು? ಮೈಸೂರು. ಡೇಟ್ ಆಫ್ ಬರ್ತು? 17/5/1967. ಕ್ವಾಲಿಫಿಕೇಶನು?
ನಂದು ITI ಎಲೆಕ್ಟ್ರಿಕಲ್. ಎಷ್ಟು ಹಾವು ಹಿಡ್ತಿದ್ದೀರಾ ಇಲ್ಲಿವರೆಗೂ? ಇಲ್ಲಿ ತನಕ ನಾನು 1977ನೇ ಇಸ್ವಿ ಶುರು ಮಾಡಿದ್ದು. ಆವಾಗ ಸ್ವಲ್ಪ ಲೆಕ್ಕ ಎಲ್ಲ ತೊಗೊಂಡಿರುತ್ತೆ. ಅಂದಾಜು ಇಲ್ಲಿ ತನಕ ನಾನು ಸುಮಾರು ಒಂದು 90-95 ಸಾವಿರ ಆಗಿರ್ಬೋದು ಸರ್. ರಕ್ಷಣೆ ಮಾಡಿರ್ಬೋದು. ಮದುವೆ ಮಕ್ಕಳು ಇತ್ಯಾದಿ? ಇತ್ಯಾದಿ ಇಲ್ಲ, ಮದುವೆ ಮಕ್ಕಳಿದ್ದಾರೆ. ಆಯಿತು. ಆಯಿತಾ. ಶ್ರೀಮತಿಯವರು 2 ಮಕ್ಕಳು, ಪ್ರಕೃತಿ ಮತ್ತು ಸೂರ್ಯ ಅಂತ ಬ್ಯಾಂಗ್ಳೂರಲ್ಲಿದ್ದಾರೆ. ರಜತಾ ಅಂತ ಒಬ್ಬರಿದ್ದಾರೆ, ಒಂದು ಫ್ಯಾಕ್ಟ್ರಿ ಆಫೀಸ್ಗೆ ಕೆಲಸಕ್ಕೆ ಹೋಗ್ತಾರೆ. ಸೂರ್ಯ ಬ್ಯಾಂಗ್ಳೂರಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ. ನಿಮ್ಮ ಹವ್ಯಾಸಗಳು? ಸರ್, ನನ್ನ ಹವ್ಯಾಸಗಳೇನು ಹಾವಿನ ಸಂರಕ್ಷಣೆ ಮಾಡೋದು, ಗಿಡಗಳನ್ನು ಪೋಷಣೆ ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ಏನಾರ ತೊಂದರೆ ಆಗಿದ್ದರೆ ಅದಕ್ಕೆ ಚಿಕಿತ್ಸೆ ಕೊಡಿಸಿ ನ್ಯಾಚುರಲ್ ಹ್ಯಾಬಿಟೇಟ್ಗೆ ರಿಲೀಸ್ ಮಾಡೋದು ಸರ್. ಆಮೇಲೆ ನಾನು ಆಟೋದಲ್ಲಿ ಪ್ರೆಗ್ನೆಂಟ್ಗೆ ಪೇಷಂಟ್ಸ್ಗೆ ಫ್ರೀ ಸರ್ವಿಸ್ ಕೊಡ್ತಾಯಿದ್ದೆ. ಈಗಲೂ ಅಷ್ಟೇ ಆ ಸರ್ವಿಸ್ನ ಮುಂದುವರಿಸ್ತಿದ್ದೀನಿ. ಯಾಕೆಂದರೆ ಮೈಸೂರಲ್ಲಿ ಕೃಷ್ಣಮೂರ್ತಿಪುರಂ, ಲಕ್ಷ್ಮೀಪುರಂ, ಯಾದಗಿರಿ, ಒಂಟಿಕೊಪ್ಪಲ್, ಜಯಲಕ್ಷ್ಮೀಪುರಂ ಎಲ್ಲೇ ಹೋದ್ರೂ ವಯಸ್ಸಾಗಿರ್ತಕ್ಕಂಥ ಇಬ್ಬರು ಇರ್ತಾರೆ. ಅವ್ರ ಮಕ್ಕಳೆಲ್ಲ ಔಟ್ ಆಫ್ ಕಂಟ್ರಿ ಅಲ್ಲಿ ಇಲ್ಲಿ ಇರ್ತಾರೆ. ಅವ್ರು ನೋಡ್ಕೊಳ್ಳೋಕೆ ಯಾರಿಲ್ಲ. ಅಪ್ಪಿ ತಪ್ಪಿ ಏನಾರು ರಾತ್ರಿ ಹೊತ್ತು ಅವ್ರಿಗೇನೋ ತೊಂದರೆ ಆದರೆ, ಮೆಡಿಕಲ್ ಪ್ರಾಬ್ಲಮ್ ಆದರೆ ಕಾಲ್ ಮಾಡ್ತಾರೆ. ನಾನು ಹೋಗಿ ಆ್ಯಂಬುಲೆನ್ಸ್ ಕರ್ಕೊಂಡೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಬರ್ತೀನಿ ಸರ್. ಹಾಸ್ಪಿಟ್ಲಿಗೆ ಸೇರಿಸಿ ಬರೋದು ನನ್ನ ಕೆಲಸ. ಇನ್ನು ಮಿಕ್ಕಿದ್ದು ಫೀಸ್ ಗೀಸ್ ಕೊಡೋದೆಲ್ಲ ಅವ್ರ ಮಕ್ಕಳ ಕೆಲಸ ಸರ್. ನೈಸ್. ಈ ಹಾವು ಹಿಡಿಯೋ ವಿಚಾರಕ್ಕೆ ಬಂದರೆ ಸರ್, ಚಿಕ್ಕದಾಗಿ ನಮ್ಮ ಟಿ ವಿಗಳಲ್ಲಿ, ಸೀರಿಯಲ್ಗಳಲ್ಲಿ ಹೀರೋಯಿನ್ಗಳನ್ನು ಹಾವಿನ ವೇಷಧಾರಿ ಮಾಡಿಬಿಡ್ತಾರೆ. ಹಾವಿನ ಪಾತ್ರಕ್ಕೆ ಹೀರೋಯಿನ್ ಹಾಕ್ಬಿಡ್ತಾರೆ. ಅವ್ರನ್ನ ನಾಗಿಣಿ ಅಂತ ಕರೀತಾರೆ. ನೀವೇನಾದ್ರು ಹೀರೋ ಆದರೆ ನಾಗಣ್ಣ ಅಂತ ಕರಿಬೋದಾ ನಿಮ್ಮನ್ನ? ಸರ್, ಅಣ್ಣ ಅಂತ ಕರೆದು ಕೋಪ ಬರುತ್ತೆ ಸರ್. ನಾಗದೇವರು ಅಂತ ಕರೀರಿ, ನಾಗದೇವರು ಅಂತ ಕರೀರಿ ಸರ್. ಅಣ್ಣ ಅಂತ ಕರಿಬೇಡಿ. ನಮಗೆಲ್ಲ ಗೊತ್ತಾಗೋಯ್ತು. ಯಾಕೆ ಆಗ್ಬಾರ್ದು ಸರ್? ಎಲ್ಲ ಹಂಗೆ ಕರೆಯೋಕ್ಕೆ ಶುರು ಭಾರಿ ನೋವಾಗುತ್ತೆ ಸರ್. ನಾಗದೇವರು ಅಂತ ಕರೀರಿ ಸರ್. ಅವ್ರು ನಾಗದೇವತೆ ಅಂತ ಕರೀರಿ ಸರ್, ಖುಷಿ ಆಗುತ್ತೆ. ಗ್ಯಾಪಲ್ಲಿ ಒಂದು ಬ್ರೇಕ್ ತೊಗೊಂಡು ಕೈಯಲ್ಲಿ ಗ್ಲಾಸ್ ಬಂತು. ಒಳ್ಳೆ ಟೀ ಮಾಡಿಕೊಟ್ಟಿದ್ದಾರೆ. ಯಾರು? ಹಾಂ, ಯಾರು ಯಾರು ಗೊತ್ತಿಲ್ಲ. ಯಾರು ಸರ್ ನಾನು ಟೀ ಮಾಡಿಕೊಟ್ಟವ್ರು ಯಾರು? ಯಾರು? ಯಾಕೆ ಈ ಥರ ಮಾತಾಡ್ತೀರಾ? ಅವ್ರ ಎದುರುಗಡೆ ಹೇಳಿ ನೋಡ್ತೀನಿ. ನಮ್ಮ ಏಕೈಕ ಧರ್ಮಪತ್ನಿ, ಪ್ರಪ್ರಥಮ ಧರ್ಮಪತ್ನಿ ಸೌಜನ್ಯ ಅವರು. ಗ್ಯಾಪಲ್ಲಿ ಪ್ರಮೋಷನ್ ಮಾಡಲ್ಲ ಅವಳದು. ಸೌಜನ್ಯ ಸ್ಟೋರ್ಸ್ ಅಂತ ಚಾನಲ್ ಇದೆ ಅವ್ರದ್ದು, ಅಲ್ಲಿ ನೋಡಿ. ಏಕೈಕ ಧರ್ಮಪತ್ನಿ ಅಂದರೆ ಸರಿ, ಖುಷಿ ಆಯಿತು. ಬೇರೆದೇನು ಹೇಳಿಲ್ವಲ್ಲ, ಯಾಕೆಂದ್ರೆ ಹೊಡಿತಾರಲ್ಲ. ನೀವು ಹಾವು ಹಿಡಿಯೋರು ಪುಂಗಿ ಹಿಡ್ಕೊಳ್ಳೋದ್ರಿಂದ ನಿಮ್ಮನ್ನು ತುಂಬ ಪುಂಕ್ತಾರೆ ಅಂತಾರೆ ಜನ. ಪ್ರಪಂಚದಲ್ಲಿ ಪುಂಗ್ದಿರೋರು ಯಾರು ಸರ್? ಪುಂಗಿದ್ರೇ ಮೇಲೆ ಬರೋಕ್ಕಾಗೋದು. ಒಬ್ಬೊಬ್ರು ಒಂದೊಂಥರ ಪುಂಗ್ತಾರೆ ಅಲ್ವಾ? ಪುಂಗ್ದಿದ್ರೆ ಆಗಲ್ಲ. ರಾಜಕಾರಣಿಗಳು ಒಂಥರ ಪುಂಗ್ತಾರೆ, ಕೆಲವು ಸ್ಟಾರ್ಗಳು ಒಂಥರ ಪುಂಗ್ತಾರೆ. ನಾವು ಒಂಥರ ಪುಂಗ್ತೀವಿ. ಪುಂಗ್ತಾ ಇದ್ರೆ ನೀವು ಮೇಲೆ ಬರೋದು. ನಾವು ಪುಂಗ್ತೀವಿ ಸರ್. ಸರ್, ನಿಮ್ಮನ್ನ ನಾಗರಾಜ ಅಂದರೆ ನಿಮ್ಮ ಹೆಂಡತಿನ ನಾಗಿಣಿ ಅನ್ಬೋದಾ? ಜನ್ಮಕ್ಕೆ ಹೋಗೋ ಆವರಾಣಿ ಅಂತ ಕರಿಬೋದು. ಆವರಾಣಿ ಅಂತ ಕರಿಬೋದು. ಇಷ್ಟೊಂದು ಗಡ್ಡ ಬಿಟ್ಟಿದ್ದೀರಲ್ಲ ಮೇಡಮ್, ಬೈಯಲ್ವಾ? ಖುಷಿ ಅವ್ರಿಗೆ. ಯಾಕೆಂದರೆ ನಂದು ಕುರ್ಚುಲ್ ಗಡ್ಡ ಅಲ್ಲ. ಕುರ್ಚುಲ್ ಗಡ್ಡ ಚುಚ್ಚುತ್ತೆ, ಇದು ಸಾಫ್ಟ್ ಆಗಿರುತ್ತೆ. ಒಂಥರ ಖುಷಿ ಆಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಈಗ ವಿಷ್ಣುವರ್ಧನ್ ಅವರು ನಾಗರಹಾವು, ನೀವು ಯಾವ ಹಾವು? ಸರ್, ನನ್ನ ಫೇವ್ರೆಟ್ ಸ್ನೇಕ್ ಟ್ರಿಂಕೆಟ್ ಅಂತ ಸರ್. ಆಭರಣದ ಹಾವು ಅಂತ. ನಿಜವಾಗ್ಲೂ ಅವರು ನಾಗರ ಹಾವು ಆದರೆ ನಾನು ಹುಸಿ ನಾಗರ ಹಾವು. ನಮಗೆಲ್ಲ ಸರ್ ಹಾವುಗಳನ್ನು ದೂರದಿಂದ ನೋಡೋಕ್ಕೆ ಭಯ. ಸತ್ತಿರೋ ಹಾವುಗೂ ಹತ್ತಿರ ಹೋಗಲ್ಲ ಕೆಲವರು, ಅಷ್ಟು ಭಯದಲ್ಲಿ ಇರ್ತೀವಿ. ನಿಮಗೆ ಬೇರೆ ರಕ್ತ ಹರಿತಿರುತ್ತಾ ಅಷ್ಟು ಧೈರ್ಯ ಬರೋಕ್ಕೆ ಅಂತ? ಏನು ತಿಂತೀರಾ ಅಂತ? ನಾನು ಅದಕ್ಕೆ ಗಾಡಿ ಮೇಲೆ ಬರ್ಸಿದ್ದೀನಿ. ತಾಳಿ ಕಟ್ಟಕ್ಕೆ ಎದುರಲಿಲ್ಲ, ನಾವು ಹಿಡಿಯೋಕ್ಕೆ ಎದುರುತ್ತೀನಿ ನಾನು. ಹಾವಾದರೆ ಒಂದ್ಸಲಿ ಕುಟುಕುತ್ತೆ ಸರ್. ಇವ್ರು ಕುಟುಕ್ತಾನೆ ಇರ್ತಾರಲ್ಲ ಸರ್, ಯಾವಾಗಲೂ ಕುಟುಕ್ತಾ ಇರ್ತಾರೆ. ಅವ್ರದ್ದು ಹೆಂಗೆ ಗೊತ್ತಾ ಸರ್? ಬೆಳಿಗ್ಗೆ ಹೋಗೋ ಗೊತ್ತು, ಈ ಮಗ ಸಿಟಿಗೆ ಹೋಗ್ತಾ ಇದ್ದಾನಂತೆ, ಅವಾಗಲೇ ಪೇಪರ್ಲಿ ಬರೆದು ಅಕ್ಕಿ ಬೇಕು, ಬೇಳೆ ಬೇಕು, ಹಾಲು ಬೇಕು, ಮೊಸರು ಬೇಕು ಅಂತ ಬರ್ದು ಕಳ್ಸಲ್ಲ ಸರ್. ನಾವು ಯಾವುದೋ ಟೆನ್ಷನ್ ಇರ್ತೀವಿ. ಇವಾಗ ಸುಸ್ತಾಗಿದೆಯಪ್ಪ, ಮನೆಗೆ ಬಂದು ಮಲ್ಕೊಳ್ಳೋಣ ಅಂತ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಅವಾಗ ಫೋನ್ ಬರ್ತೇವೆ ಸರ್. ಈ ಬರ್ತಾ ಬೇಳೆ ತಂದುಬಿಡಿ, ಹಾಲು ತಂದುಬಿಡಿ. 9:45 ರಾತ್ರಿ ಎಲ್ಲೋಗ್ತಾರಣ ಸರ್ ನಾವು. ಸರ್ ಏನಿಲ್ಲ ಸರ್, ಹಾವು ಹಿಡಿಯೋಕ್ಕೆ ಬೇಕಾಗಿರೋದು ಇಷ್ಟೇ ಸರ್. ಒಂದು, ವಿಷ ಇರೋ ಹಾವು ಯಾವುದು, ವಿಷ ಇಲ್ಲದಿರೋ ಹಾವು ಯಾವುದು ತಿಳ್ಕೊಬೇಕು. ಹಾವನ್ನು ಹಿಡಿಯೋಕ್ಕೆ ಎಷ್ಟು ಧೈರ್ಯ ಇರುತ್ತೆ ಅಷ್ಟೇ ಭಯ ಇರಬೇಕು. ನೀವು ಎಷ್ಟೇ ಸಾವಿರ ಹಾವು ಹಿಡಿದಿರೋ ಸರ್, ನಿಮಗೆ ಗೊತ್ತು 95,000 ಹಾವು ಹಾವು ಗೊತ್ತಾ ಸರ್? ಪ್ರತಿಯೊಂದು ಹಾವು ಹಿಡಿಬೇಕಾದ್ರು ಇದೇ ಮೊದಲನೇ ಹಾವು, ಇದೇ ಮೊದಲನೇ ಅನುಭವ ಅಂತ ಕೈ ಹಾಕ್ಬೇಕು. ಕೊನೆಯದು ಸರ್, ಜೀವದ ಮೇಲೆ ಆಸೆ ಬಿಡಬೇಕು. ಇದಕ್ಕೊಂದು ಚಿಕ್ಕ ಸ್ಟೋರಿ ಇದೆ, ಹೇಳ ನಾನು. ಅಮೇರಿಕಾದಲ್ಲಿ ಒಂದು ಹೆಣ್ಣುಮಗಳಿಗೆ 3 ಮಕ್ಕಳಾಗುತ್ತೆ ಸರ್, 3 ಸತ್ತೋಗುತ್ತೆ. ಆ ಎಮ್ಮಂಗೆ ಇನ್ನೊಂದ್ಸಲಿ ಪ್ರೆಗ್ನೆಂಟ್ ಆದರೆ ಮಗು ಉಳಿಯೋದು ಕಷ್ಟ ಅಂತ ಡಾಕ್ಟರ್ ಹೇಳ್ತಾರೆ. ಪರವಾಗಿಲ್ಲ, ನಾನು ಇನ್ನೊಂದು ಮಗು ಮಾಡ್ಕೋತೀನಿ ಅಂತ. ಉಳಿಯುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ದು ಅಂತ ಆ ಎಮ್ಮ ಪ್ರೆಗ್ನೆಂಟ್ ಆಗ್ತಾಳೆ ಸರ್. ಪ್ರೆಗ್ನೆಂಟ್ ಆದಾಗ ಮಗು ಈಚೆ ಬಂದಾಗ ಸತ್ತೋಗುತ್ತೆ ಸರ್. ಡಾಕ್ಟ್ರ್ ಅಂತ ನಾನು ನಿಂಗೆ ಹೇಳಿದೆ, ನೀನು ಕೇಳಲಿಲ್ಲ, ಇದೇ ಕೊನೆ ಮಗು, ನಿಂಗೆ ಮಗು ಆಗಲ್ಲ ಅಂತಾನೆ ಸರ್. ಅಟ್ಲೀಸ್ಟ್ ಆ ಮಗುನ ನನ್ನ ಎದೆ ಮೇಲೆ ಎತ್ಕೊಂಡು ತಟ್ಟಕ್ಕಾದರೂ ಒಂದು ಅವಕಾಶ ಕೊಡಿ ಅಂದಾಗ, ಬೇಡ ಸತ್ತೋಗಿರೋ ಮಗು ಬೇಡ ಅಂತಾನೆ. ನಿಮ್ಮ ಕೈ ಮುಗಿತೀನಿ ಸರ್, ದಯವಿಟ್ಟು ಕೊಡಿ ಅಂದಾಗ
ಎಲ್ಲ ಹೇಳ್ತಾರೆ ಕೊಡಿ ಅಂದಾಗ ಎತ್ಕೊಂಡು ಮನೆ ತಡ್ತಾ ಇರ್ತಾಳೆ ಸರ್, ತಡ್ತಾ ಮಗು ಬದುಕ್ಬಿಡುತ್ತೆ. ಇದು ನಡೆದಿರೋದು ಸರ್, ಇದು ಮಗು ಬದುಕ್ಬಿಡುತ್ತೆ ಸರ್. ಆ ಎಮ್ಮಂಗೆ ಖುಷಿ ಅಷ್ಟಿಸ್ತಲ್ಲ ಸರ್, ಜೋರಾಗಿ ಖುಷಿಯಾಗಿ ನಗ್ತಾಳೆ ಸರ್. ಅವಾಗ ಡಾಕ್ಟ್ರಿಗೆ ಒಂದೇ ಮಾತಂತಾಳೆ, ಡಾಕ್ಟ್ರೇ ನಿಮ್ಗಾದರೆ ದಿನಕ್ಕೆ 1000 ಮಕ್ಕಳು, ಆದರೆ ನನಗೆ ಇದೊಂದೇ ಮಗು ಸರ್, ಅದೊಂದು ಪ್ರೀತಿಯಿಂದ ಅದು ಬದುಕಿದೆ. ಆ ಥರ ಸರ್, ನಮಗೆ ದಿನ ಅವುಗಳು ನೋಡ್ತಾ ಇರ್ತೀವಿ, ನಮಗೇನು ಅನಿಸಲ್ಲ. ಆ ಭಯ ಅನ್ನೋದಿದೆಯಲ್ಲ, ಆ ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಪಾಪ ನಿಮ್ಗೆ ರೇಷನ್ನು ಅವರು ಮನೆಗೆ ಬರಬೇಕಾದ್ರೆ ಹೇಳ್ತಾರೆ, ವಾಪಸ್ ಬರಬೇಕಾದ್ರೆ ಹಾಗೆ ಹಿಂಗೆ ಅಂತಂದ್ರಿ. ನಮ್ಮಲ್ಲಿ ಮರಳಿ ಸಂತೆ ಅಂತ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ. ಅವರಲ್ಲಿ ಈ ಥರ ತುಂಬ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ. ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಇದೆ, ಅದನ್ನು ಕೊಡ್ತೀನಿ. ಅವ್ರು ವಾಪಸ್ ಬರ್ಬೇಕಾದ್ರೆ ಫೋನ್ ಮಾಡೋದಲ್ಲ, ಏನು ಬೇಡ, ಇವ್ರದ್ದು ಹೋಮ್ ಡೆಲಿವರಿ ಇರುತ್ತೆ ಸರ್. ಮರಳಿ ಸಂತೆ ಅಂತ. ನಿಮಗೆ ಮರಳಿ ಸಂತೆ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮ ಪ್ರಾಡಕ್ಟ್ನ ನಾನು ಉಪಯೋಗಿಸಿ ಇದರ ಬಗ್ಗೆ ನಾನು ಜನಕ್ಕೆ ಹೇಳ್ತೀನಿ. ಧನ್ಯವಾದಗಳು. ಸಾವಯವ ಕೃಷಿ ಪದಾರ್ಥಗಳಿಂದ ಬೆಳೆದಿರುವಂಥ ಪ್ರಾಡಕ್ಟ್ಸ್ಗಳು ಇರುವಂಥ ಮಳಿಗೆ ಇದು. ಪ್ಯೂರ್ ಆರ್ಗ್ಯಾನಿಕ್ ಸ್ಟೋರ್. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಸಿಗುತ್ತೆ, ಮತ್ತು ಟ್ರೆಡಿಷ್ನಲ್ ಮೆಥಡಲ್ಲಿ ಮಜ್ಜಿಗೆ ಕಡೆದು ಬೆಣ್ಣೆ ಮಾಡಿರೋ ತುಪ್ಪ ಸಿಗುತ್ತೆ. ಇಲ್ಲಿ ಕಾಡು ಜೇನು ಸಿಗುತ್ತೆ. ಚಿಕ್ಕಮಗಳೂರದ್ದು ಅಥೆಂಟಿಕ್ ಅರೇಬಿಕಾ ಫಿಲ್ಟರ್ ಕಾಫಿ ಸಿಗುತ್ತೆ. ಪಂಚಗವ್ಯ ಪ್ರಾಡಕ್ಟ್ ಸಿಗುತ್ತೆ, ದೇಸಿ ಹಸುದು. ಸಿರಿಧಾನ್ಯಗಳು, ಸಿರಿಧಾನ್ಯದ ಹಿಟ್ಟು, ರಾಜಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನೂ ಸುಮಾರಷ್ಟು ವೆರೈಟಿ ಅಕ್ಕಿಗಳು ಸಿಗುತ್ತೆ. ಹೋಮ್ ಮೇಡ್ ಹರ್ಬಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಹೋಮ್ ಮೇಡ್ ಸಾಂಬಾರ್ ಮಿಕ್ಸು, ಚಟ್ನಿ ಮಿಕ್ಸು, ಮಕ್ಕಳಿಗಾಗಿ ರಾಗಿ ಹುರಿ ಹಿಟ್ಟು, ಸೊ ನ್ಯಾಚುರಲ್ ಹೇರ್ ಕೇರು, ಇಮ್ಯುನಿಟಿ ಬೂಸ್ಟರ್ ಪೌಡರ್ಸು, ಈ ಥರದ್ದು ತುಂಬ ವೆರೈಟಿಗಳು ಐಟಮ್ಸ್ ಸಿಗುತ್ತೆ. ನಮ್ಮ ರಂಗಶಂಕರ ಬೆಂಗಳೂರಿನಲ್ಲಿ JP ನಗರದ ರಂಗಶಂಕರದಿಂದ ಒಂದು 20 ಮೀಟ್ರ್ ಅಷ್ಟೇ ಅಂಗಡಿ ಇರೋದು. ನಿಮಗೆ ಮನೆಗೆ ಪ್ರಾಡಕ್ಟ್ಸ್ ಬೇಕು ಅಂದರೂ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಅವರೇ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ಸಾವಯವ ಕೃಷಿಲಿ ಯಾರ್ಯಾರು ಬದುಕಿದ್ರು ಅವ್ರು 80, 90, 100 ವರ್ಷ ಬದುಕಿದ್ರು. ಇವತ್ತು ನಾವು ಏನೇ ಜಿಮ್ಗೆ ಹೋದ್ರೂ, ಏನೇ ನಾವು ಪ್ರೋಟೀನ್ಸ್ ತೊಗೊಂಡ್ರೂ ಆದ್ರೂ ಈ ಥರ ಸಾವಯವ ಕೃಷಿ ಖಂಡಿತವಾಗ್ಲೂ ಮನುಷ್ಯನಿಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಮೈಸೂರಲ್ಲೇ ಹುಟ್ಟಿ ಬೆಳೆದಿದ್ರು, ಹಳ್ಳಿ ವಾತಾವರಣ ಚೆನ್ನಾಗಿ ಗೊತ್ತು ನಿಮಗೆ. ಹೌದೌದು. ಹಳ್ಳಿಲಿ ಬೀದಿ ಜಗಳಗಳಾಗತ್ತೆ. ಹೌದೌದು. ಸಿಟಿಲಾಗೋ ಬೀದಿ ಜಗಳದ ಲೆವೆಲ್ಲೇ ಬೇರೆ, ಹಳ್ಳಿ ಬೀದಿ ಜಗಳದ ಲೆವೆಲ್ಲೇ ಬೇರೆ. ಹಳ್ಳಿ ಬೀದಿ ಜಗಳಗಳು ಯಾವ ಥರ ಆಗತ್ತೆ ಅಂತ ತೋರಿಸ್ಬೋದಾ, ಹೇಳ್ಬೋದಾ? ಖಂಡಿತವಾಗ್ಲೂ ಅವಾಗ ಜಗಳ ಆಗ್ತಾ ಇದ್ದಿದ್ದು 2 ಕಾರಣಕ್ಕೆ. ಒಂದು, ಬೀದಿ ನಲ್ಲಿಲಿ ನೀರು ಹಿಡಿಬೇಕಾರೆ ಯಾವುದೋ ಟೈಮಲ್ಲಿ ನೀರು ಬಿಡೋರು, ಅವಾಗ ಬಿಂದಿಗೆಗಳೆಲ್ಲ ಲೈನಿಗೆ ಇಟ್ಟಿರೋರು ಒಂದು. 2ನೇದು ಸೀಮೆಣ್ಣೆ. ಅವನು 9 ಗಂಟೆಗೆ ಸೀಮೆಣ್ಣೆ ತರ್ತಾನೆ ಅಂದರೆ ಸೀಮೆಣ್ಣೆ ಡಬ್ಬಗಳನ್ನ ಲೈನಿಗೆ ಇಟ್ಟರು, ಸೀಮೆಣ್ಣೆ ಡಬ್ಬ ಬದಲು ಎತ್ಕೊಂಡು ಕಲ್ಗಳು ಇಡ್ತಿದ್ರು. ಅಪ್ಪಿ ತಪ್ಪಿ ಏನನ್ನ ಈ ಹೆಂಗಸು ಆ ಹೆಂಗಸ್ ಮುಂದೆ ಹೋಗಿ, ಅಥವಾ ಆ ಹೆಂಗಸು ಈ ಹೆಂಗಸ್ ಮುಂದೆ ಎಂತೆಂಥ ಮಾತಾಡೋರು ಅಂದರೆ ಅದಕ್ಕೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇದೇ ಥರ ಹಳ್ಳಿ ಜಗಳ ಆಗ್ತಿರುತ್ತೆ. ಇಬ್ಬರು ಹೆಂಗಸು ಜೋರಾಗಿ ಜಗಳ ಆಡ್ತಿರ್ತಾರೆ. ಜಾಸ್ತಿ ಮಾತ್ರ ನನ್ನ ಗಂಡನ ಕಳಿಸ್ತೀನಿ, ಜಾಸ್ತಿ ಮಾತ್ರ ನನ್ನ ಮೈದನ ಕಳಿಸ್ತೀನಿ, ಜಾಸ್ತಿ ಮಾತ್ರ ನಮ್ಮ ಅಪ್ಪನ ಕಳಿಸ್ತೀನಿ, ಈ ಥರ ಜಗಳ ಆಗ್ತಿರುತ್ತೆ. ಇದೇ ಥರ ಇರುವಾಗ ಅಲ್ಲೊಬ್ಬ ಕೂಡ ಭಿಕ್ಷೆ ಬೇಡ್ತಾ ನಿಂತಿರ್ತಾನೆ. ಜಾಸ್ತಿ ಮಾತಾಡಿದ ಕೂಡನ್ನ ಕಳಿಸ್ಬಿಡ್ತೀನಿ ಅಂತಾಳೆ. ಎಲ್ಲ ಸೈಲೆಂಟ್ ಆಗಿಬಿಡುತ್ತೆ. ಸೈಲೆಂಟ್ ಆದಾಗ ಆ ಕೂಡ ಅಲ್ಲೇ ನಿಂತಿರ್ತಾನೆ. ಏನಪ್ಪ ಇನ್ನೂ ಇಲ್ಲಿ ನಿಂತಿದ್ದೆ, ಭಿಕ್ಷೆ ಬೇಕಾ ಅಂತಾಳೆ. ಇಲ್ಲ ಅಮ್ಮ, ನೀವು ಅದೇನೋ ಜಗಳ ಆಡುವಾಗ ಹೇಳಿದ್ರಲ್ಲ ಕೂಡನ್ನ ಕಳಿಸ್ತೀನಿ ಅಂತ, ಅದಕ್ಕೆ ಕಾಯ್ತಾ ಇದ್ದೀನಿ. ಅಷ್ಟು ಕೆಟ್ಟ ಮಾತುಗಳು. ಬೇಜಾರಾಗೋದೇನೆಂದರೆ ಇವತ್ತಿನ ದಿನ ಅದು ನೋಡೋಕ್ಕೆ ಸಿಗ್ತಾಯಿಲ್ಲ. ಆ ಜಗಳಗಳು ಸಿಗ್ತಾಯಿಲ್ಲ, ಬುಡುಕಿಯವ್ರು ಸಿಗ್ತಾಯಿಲ್ಲ, ಮಾರಮ್ಮ ಆಡ್ಸ್ಕೊಂಬರ್ತೀರ ಅವ್ರು ಸಿಗ್ತಿಲ್ಲ. ಎಲ್ಲ ಇಂಥ ಹಳ್ಳಿಯ ಸೊಗಡೆಲ್ಲ ನಶಿಸಿ ಹೋಗ್ತಾ ಇದೆ. ಮುಂದಿನ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಆಗಲ್ಲ. ಈಗಿನ ಮಕ್ಕಳು ಬೈಯೋದು ಒಂದೇ, FCK ಅಂತ ಬೈದ್ಬಿಟ್ಟು ಸೈಲೆಂಟ್ ಆಗಿಬಿಡ್ತಾರೆ. ಅದ್ರ ಅರ್ಥ ಗೊತ್ತಿಲ್ಲ, ಪರ್ಥ ಗೊತ್ತಿಲ್ಲ. ಬೈಯೋನ್ಗೂ ಗೊತ್ತಿರಲ್ಲ, ಬೈಸ್ಕೊಳ್ಳೋನ್ಗೂ ಗೊತ್ತಿಲ್ಲ. ಬುಡುಕಿಯವ್ರನ್ನ ನೋಡಿದ್ದೀರಾ ನೀವು? ಯಾರು ಬುಡುಕಿಯವ್ರು ಸೂಪರ್ ಸರ್. ಅವರು ಫಾಲೋ ಮಾಡಿದ್ದೀರಾ ಅವ್ರು ಹೇಗೆ ಮಾತಾಡ್ತಾರೆ ಅಂತ? ಅವರು ತುಂಬ ಚಿಕ್ಕಂದಲ್ಲಿದ್ದಾಗ ನೋಡ್ತಿದ್ದೆ ಸರ್. ಅವ್ರು ಹೇಳ್ಬಿಟ್ಟು ಹೋದರೆ ಭಯ ಆಗೋದು ಸರ್. ಯಾವ ಥರ ಹೇಳೋರು ಅಂದರೆ, ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಈ ಮನೇಲಿ 6 ತಿಂಗಳಲ್ಲಿ ಜೋಗುಳ ಆಡ್ತೈತೆ ತಾಯಿ, ಜೋಗುಳ ಆಡ್ತೈತೆ. ಒಂದು ದುಃಖದ ಸಂಗತಿ ಐತೆ ತಾಯಿ, ಒಂದು ದುಃಖದ ಸಂಗತಿ ಐತೆ. ಮಗು ಹುಟ್ಟೋ ಸಮಯದಲ್ಲೇ ಒಂದು ಶೋಕದ ವಿಚಾರ ಬರ್ತೈತೆ ತಾಯಿ, ಬರ್ತೈತೆ. ನಾನು ನಿಜ ಹೇಳಿದ್ರು ನಂಬ್ತೀರಾ, ಸುಳ್ಳು ಹೇಳಿದ್ರು ನಂಬ್ತೀರಾ ತಾಯಿ. ಆದರೆ ಒಂದು ತಾಯಿ, ಇದಕ್ಕೊಂದು ಪರಿಹಾರ ಇದೆ ತಾಯಿ, ಖಂಡಿತ ಪರಿಹಾರ ಕೊಡ್ತೀನಿ. ನಿಮ್ಮ ಶೋಕದ ವಿಚಾರ ಹೋಗಿ ಜೋಗುಳ ಆಡಿ ನೀವು ನಗುವ ಕಾಲ ಬರ್ತೈತೆ ತಾಯಿ, ನಗುವ ಕಾಲ ಬರ್ತೈತೆ. ಒಳ್ಳೆ ಕಾಲ ಬರ್ತೈತೆ ತಾಯಿ, ಒಳ್ಳೆ ಕಾಲ ಬರ್ತೈತೆ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ ಅಂತ ಈ ಥರ ಬರೋದು. ನೋಡಮ್ಮ ತಾಯಿ, ನಾನು ನಿಜ ಹೇಳಿದ್ರು ನಂಬ್ತೀಯ, ಸುಳ್ಳು ಹೇಳಿದ್ರು ನಂಬ್ತೀಯ ತಾಯಿ. ಈ 6 ತಿಂಗಳಲ್ಲಿ ಏನು
ಒಂದು ಜೋಗುಳು ಆಡ್ತೈತೆ ತಾಯಿ, ಜೋಗುಳು ಆಡ್ತೈತೆ. ಹೋಗು, 6 ವರ್ಷ ಆಯ್ತು ಮಗು ಆಗದೆ ಮಗು ಆಗ್ಬಿಡುತ್ತಾನರು. ಇನ್ನು 6 ತಿಂಗಳಲ್ಲಿ ಆಗ್ಲಿಲ್ಲ ನೋಡು ತಾಯಿ, ನೀನು ಹೇಳ್ದಂಗೆ ಕೇಳ್ತೀನಿ, ನಾಲ್ಗೆ ಕತ್ತಿಸ್ಕೊಂಡ್ಬಿಡ್ತೀನಿ ತಾಯಿ, ಬುಡ್ಬುಡ್ಕೆ ಹೇಳೋದು ಬಿಟ್ಬಿಡ್ತೀನಿ ತಾಯಿ. ನಾನು ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ಯಾವತ್ತು ಸುಳ್ಳು ಹೇಳಲ್ಲ ತಾಯಿ ಅಂತಾರೆ. ನಾನು ತಿರ್ಗಿ 6 ತಿಂಗಳು ಬಿಟ್ಟು ಬರ್ತೀನಿ ತಾಯಿ, ನೀನೇನು ಕೊಡ್ತೀಯ ಹೇಳು ತಾಯಿ ಅಂತಾರೆ. 6 ತಿಂಗಳಾದ್ಮೇಲೆ ಬರ್ತಾರೆ ಸರ್. ನೀವು ಹೇಳಿದ ನಿಜ ಆಯ್ತು ಅಂದಾಗ ಏನು ಬೇಕು ಕೇಳು ಅಂದಾಗ ಒಂದು ಹೊತ್ತಿಗೆ ಕೊಡು, 100 ರೂಪಾಯಿ ಕೊಡು, ಒಂದು ಜೋಳಿಗೆ ಅಕ್ಕಿ ಹಾಕು, ಇನ್ನೇನು ಬೇಡ ತಾಯಿ, ಇನ್ನೇನು ಬೇಡ ತಾಯಿ ಅಂತ. ಅದು ನಶಿಸಿ ಹೋಗಿದೆ ಸರ್, ಅದು ಇಲ್ಲವೇ ಇಲ್ಲ. ಇವತ್ತಿನ ಬುಡ್ಬುಡಿಕೆ ಹೊಡೆಯೋರ ಮಕ್ಕಳೆಲ್ಲ ಇಂಜಿನಿಯರು, ಡಾಕ್ಟರ್ಗಳಾಗಿದ್ದಾರೆ ಸರ್. ಅಂದರೆ ನಾನು ಹೇಳೋದೇನು ಗೊತ್ತಾ ಸರ್, ಇವತ್ತು ನೀವೆಷ್ಟೇ ದೊಡ್ಡ ಶ್ರೀಮಂತ ಆಗಿದ್ರೂ ಕೂಡ ಅದು ಬೇಸ್ಮೆಂಟು ನಿಮ್ಮಪ್ಪಂದು 4 ಕಾಣಿ ಅನ್ನೋದು ಮರಿಬೇಡಿ. ಅನ್ಕಾನ್ಶಿಯಸ್ಸಾ ಸರ್? ನನಗೆ ಇಲ್ಲಿ ತನಕ ಬ್ರ್ಯಾಂಡೆಡ್ ಅಂದರೆ ಗೊತ್ತಿಲ್ಲ ಸರ್, ಬ್ರ್ಯಾಂಡ್ ಅಂದರೆ ಗೊತ್ತಿಲ್ಲ. ನೋಡಿ ಸರ್, ನನ್ನ ಈ ಪ್ಯಾಂಟು ಒಂದು 350 ರೂಪಾಯಿ, ಈ ಶರ್ಟ್ ಒಂದು 150 ರೂಪಾಯಿ, ಎಲ್ಲ ಬ್ರ್ಯಾಂಡೆಡ್ ಮೊರೆ ಹೋಗ್ತಿದ್ದಾರೆ ಸರ್. ಆದರೆ ಸತ್ತ ಮೇಲೆ ನಿಮ್ಮ ಮೇಲೆ ಬಿಳಿ ಬಟ್ಟೆ ಹಾಕ್ತಿರಲ್ಲ ಸರ್, ಕೋರಾ ಬಟ್ಟೆ, ಮೀಟ್ರ್ 30 ರೂಪಾಯಿ ಸರ್, ಮೀಟ್ರ್ 30 ರೂಪಾಯಿ ಸರ್. ಅದಕ್ಕೆ ಯಾರು ಬ್ರ್ಯಾಂಡೆಡ್ ಹಾಕಲ್ಲ ಸರ್. ನಾನು ಅದಕ್ಕೆ ಹೇಳೋದು ಸರ್, ಇರಲಿ ಜೀವನದಲ್ಲಿ ಎಂಜಾಯ್ ಮಾಡಿ, ಬೇಡನಲ್ಲ. ಬ್ರ್ಯಾಂಡೆಡೇ ಜೀವನ ಆಗಬಾರ್ದು, ಜೀವನದಲ್ಲಿ ಬ್ರ್ಯಾಂಡೆಡ್ ಇರಬೇಕು. ನಾನು ಎಲ್ಲದಕ್ಕಿಂತ ಹೇಳೋದು ಗೊತ್ತಾ, ನೀವು ಬ್ರ್ಯಾಂಡೆಡ್ ಬಟ್ಟೆ ಹಾಕೋಕ್ಕಿಂತ ನೀವು ಬ್ರ್ಯಾಂಡೆಡ್ ಆಗಬೇಕು, ಅದು ಜೀವನ ಸರ್. ಅಪ್ಪ ಅನ್ನೋನ್ ಏನನ್ನ ಬ್ರ್ಯಾಂಡೆಡ್ ಹಾಕಕ್ಕೆ ಶುರು ಮಾಡಿದ್ರೆ ಮನೇಲಿ ಹೆಂಡತಿ ಮಕ್ಕಳಿಗೆ ಯಾವ ಬಟ್ಟೆನೂ ಇರಲ್ಲ, ಸಾಮಾನ್ಯ ಬಟ್ಟೆನೂ ಇರಲ್ಲ. ಹಿಂದಿನ ಕಾಲದವ್ರು ಯಾರೂ ಬಟ್ಟೆಗೆ ದುಡ್ಡು ಹಾಕ್ತಿರ್ಲಿಲ್ಲ, ಸಂಸಾರದ ಮೇಲೆ ಇನ್ವೆಸ್ಟ್ ಮಾಡೋರು, ಸಂಸಾರಕ್ಕೆ ತರೋರು, ಮಕ್ಕಳು ಎಜುಕೇಷನ್ಗೆ ತರೋರು, ಅದ್ರಲ್ಲಿ ದುಡ್ಡು ಉಳಿಸೋರು. ಈ ಭಟ್ರು ಒಂದು ಹಾಡು ಬರ್ದಿದ್ದಾರೆ ಸರ್, ಅವಳಿ ಜವಳಿ ಇದ್ದಂಗೆ, ಲವ್ವು ನೋವು 2 ಅವಳಿ ಜವಳಿ ಇದ್ದಂಗೆ, ಮದುವೆ ಮಕ್ಕಳು ಇತ್ಯಾದಿ ಹಾವು ಬಿಟ್ಟುಕೊಂಡಂಗೆ ಅಂತ. ಏನು ಸರ್ ಹಂಗಂದ್ರೆ? ಮದುವೆ ಆಗಿರೋನ್ಗೆ, ಮದುವೆ ಆಗದಿರೋನ್ಗೆ ಒಂದೇ ಚಿಂತೆ, ಮದುವೆ ಆಗಿಲ್ಲ ಅಂತ. ಮಕ್ಕಳಾಗ್ದಿರೋರ್ಗೆ ಒಂದೇ ಚಿಂತೆ, ಮಕ್ಕಳಾಗಿಲ್ಲ ಅಂತ. ಮದುವೆ ಆಗಿರೋನಿಗೆ ನಾನಾ ಚಿಂತೆ. ನಾನು ಹೇಳೋದಿಷ್ಟೇ, ಸಂಸಾರನ ಯಾರು ಸರಿ ತೂಗಿಸ್ಕೊಂಡು ಹೋಗ್ತಾರೆ ಅವರು ಕೆರೆ ಹಾವು ಬಿಟ್ಕೊಂಡಂಗೆ, ಸಂಸಾರನ ಯಾರು ಸರಿಗೆ ತೂಗಿಸ್ಕೊಂಡು ಹೋಗಲ್ಲ ಅವರು ಪ್ಯಾಂಟ್ ಒಳಗಡೆ ಮಂಡ್ಲದಾಗ ಬಿಟ್ಕೊಂಡಂಗೆ. ಸರ್, ಸಂಸಾರದ ಬಗ್ಗೆ ಮಾತಾಡ್ತಾ ನಿಮ್ಮ ಹೆಂಡತಿ ನಿಮಗೆ ಬೈತಾರ ಸರ್? ಯಾವ ಹೆಂಡ್ತಿ ಗಂಡಂಗೆ ಬೈಯಲ್ಲ ಹೇಳಿ ಸರ್? ಎಲ್ಲ ಹೆಂಡ್ತಿರು ಗಂಡಂಗೆ ಬೈತಾರೆ ಸರ್. ಯಾವುದಾದ್ರು ಚಟಗಳನ್ನು ಬಿಡೋ ಈ ಥರದ್ದೆಲ್ಲ ಹೇಳಿದಾರಾ ನಿಮಗೆ? ಖಂಡಿತ. ಅವಳು ಹೇಳೋದು ಹಿಂಗೆ, ನಂಗೆ ಯಾವುದೂ ಚಟ ಇಲ್ಲ, ಕುಡಿಯಲ್ಲ, ಸಿಗರೇಟ್ ಸೇದಲ್ಲ. ಆದರೂ ಎಲ್ಲ ಅಂದ್ಕೊಂಡ್ರೆ ನಾನು ಕುಡಿತೀನಿ, ಸಿಗರೇಟ್ ಸೇದೆ ಅಂತ. ಆದರೆ ಹೆಂಡ್ತಿ ಬೈಯೋದು ನನಗೆ ಒಂದೇ ಒಂದು ಚಟ ಸರ್, ಬಾಯಿಗೆ ಬೇಗ ಕೆಟ್ಟ ಮಾತು ಬಂದ್ಬಿಡುತ್ತೆ, ಡ್ಯಾಶ್ ಬಂದ್ಬಿಡುತ್ತೆ. ಆ ಚಟನ ಬಿಡು ಅಂತಾಳೆ, ಬಟ್ ಅದನ್ನು ಬಿಡೋಕ್ಕಾಗ್ತಿಲ್ಲ, ಬಿಡೋಕ್ಕಾಗೋದು ಇಲ್ಲ. ಯಾಕೆಂದರೆ ಆ ಥರ ಮಾಡಿರ್ತಾರೆ ಅವರು, ಅದಕ್ಕೋಸ್ಕರ ಬಿಡೋಕ್ಕಾಗಲ್ಲ. ಚಟ ಇಲ್ಲದಿರೋ ಚಟಕ್ಕೆ ಸಮಾನ ಸರ್. ಏನೇನೋ ಒಂದು ಮನ್ಸಿಗೆ ಚಟ ಇರಬೇಕು, ಚಟ ಇಲ್ಲ ಒಂದು ಚಟಕ್ಕೆ ಸೇವ ನಾವು. ಸೊ ನಂಗೆ ಇದನ್ನು ಬೈಯೋದೊಂದು ಚಟ ಸರ್, ಬೈತಾ ಇರ್ತೀನಿ ಯಾವಾಗಲೂ. ಬಟ್ ಮನಸ್ಸಲ್ಲಿ ಏನಿರಲ್ಲ, ಬಾಯಲ್ಲಿ ಮಾತ್ರ ಬೈತಾ ಇರ್ತೀನಿ. ಬೀಚಿಯವರು ಒಂದು ಕಡೆ ಹೇಳ್ತಾರೆ, ಬದುಕೋ ಆಸೆ ಇರೋ ಹಾವು ಹೈವೇಗೆ ಬರಬಾರ್ದು ಅಂತ. ಆದರೆ ಸ್ನೇಕ್ ಶ್ಯಾಮ್ ಅವರು ಹೇಳ್ತಾರೆ, ನನ್ನ ಕಾಂಪೌಂಡ್ನಾಗ ಬರಲಿ ಅಂತ. ಖಂಡಿತ ಸರ್, ಯಾಕೆಂದರೆ ಬದುಕೋ ಹಾವು ಆಸೆಯಿಂದ ರೋಡಿಗೆ ಬಂದರೆ ವೆಹಿಕಲಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗುತ್ತೆ ಸರ್. ಅದು ನಮ್ಮನೆ ತೋಟಕ್ಕೆ ಬಂದರೆ ಆರಾಮಾಗಿ ನೆಮ್ಮದಿಯಾಗಿ ಗಿಡದ ನೆರಳಲ್ಲಿ ಬದುಕುತ್ತೆ ಸರ್. ಖಂಡಿತ ಸತ್ಯ ಸರ್. ಬೀಚಿ ಬಿಡಿ ಸರ್, ಆ ಥರ ಮಂಚ ಸಿಗೋದೇ ಇಲ್ಲ ಸರ್. ಬೀಚಿ ಅವ್ರದ್ದು ಕೆಲವು ಇದುಗಳು ತುಂಬ ಚೆನ್ನಾಗಿ ಅವರು. ಆಮೇಲೆ ನಮ್ಮ TP ಕೈಲಾಸಮ್ ಅವರು, ರಾಜರತ್ನಮ್ ಅವ್ರು ನೋಡಿದ್ರಲ್ಲ, ಕೇಳಿದಿರ ಅವ್ರ ಬಗ್ಗೆ? ಅವ್ರು ಎಂಥ ಒಂದಿನ ಅವ್ಳು ಆಲ್ಕೋಹಾಲ್ ಕುಡ್ದಿಲ್ಲ ಗೊತ್ತಾ? ಅವ್ರು ಯಾವ ಥರ ಮನುಷ್ಯ ಅಂದರೆ, ಹಾಲು ಕುಡಿಯೋ ಮಕ್ಕಳಿಗೂ ಬರ್ತಿದ್ದಾರೆ, ಆಲ್ಕೋಹಾಲ್ ಕುಡಿಯೋರ್ಗೂ ಬದುಕಿದ್ದಾರೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ ಮಕ್ಳಿಗೆ ಬರೆದ್ರು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ ಅಂತ ಕುಡುಕರಿಗೆ ಬರೆದ್ರು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿದ ಕೈನ. ನನಗೊಂದು ಪದ್ಯ ಇತ್ತು ಸರ್, ಒಂದೇ ಮನೆ ಅಂತ. ಎಲ್ಲರಿಗೆಂದೇ ಭೂತಲ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ, ಸರ್ವರಿಗೊಂದೇ ಸೂರ್ಯನ ಕಣ್ಣು, ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು, ಬಗೆ ಬಗೆಯಾದರೂ ದೇಹದ ಬಣ್ಣ, ಎಲ್ಲರೂ ನಗೆಯು ಒಂದೇ ಅಣ್ಣ, ಏತಕ್ಕೆ ಯುದ್ಧ ಏತಕ್ಕೆ ಮದ್ದು, ಒಂದೇ ಮನೆಯೊಳಗೆ ಎಲ್ಲರೂ ಇದ್ದು ಅಂತ. ನಮ್ಗೆ ಅವಾಗ ನಮಗೆ ಪಾಠ ಹೇಳ್ಕೊಡುವಾಗ ವಿದ್ಯಾ ವಿನಯ ಜ್ಞಾನ ಹೇಳ್ಕೊಟ್ಟಿದ್ರು, ಜೀವನದಲ್ಲಿ ಬದುಕೋದಾಗ ಹೇಳ್ಕೊಟ್ಟಿದ್ರು. ರ್ಯಾಂಕ್ ಬರಲಿ ಅಂತ ಹೇಳ್ತಿರ್ಲಿಲ್ಲ ಅವರು. ಅಂಥ ಕವಿಗಳು ನಿಜವಾಗ್ಲೂ ಹೇಳ್ತೀನಲ್ಲ ಸರ್, ಅವ್ರಿಗೆ ಧನ್ಯೋಸ್ಮಿ ಸರ್. ನೀವು ಬರೀ ದೇಹದಲ್ಲಿ ವಿಷ ಇರೋ ಹಾವನ್ನ ಮಾತ್ರ ಹಿಡಿಯೋದಾ? ಮನಸ್ಸಲ್ಲಿ ವಿಷ ಇಟ್ಕೊಂಡಿರೋ ಮನುಷ್ಯನ ಹಿಡಿಯಲ್ಲ? ಮನಸ್ಸಲ್ಲಿ ವಿಷ ಇಟ್ಕೊಂಡಿರೋ ಮನುಷ್ಯನ ಹಿಡಿಯಲ್ಲ ಸರ್. ಏನು ಗೊತ್ತಾ, ಈ ಹಾವುಗಳಲ್ಲಿ ವಿಷ ಇರೋ ಹಾವು ಯಾವುದು, ವಿಷ ಇಲ್ಲದಿರೋ ಹಾವು ಯಾವುದು ಕಂಡು ಹಿಡಿಬೋದು ಸರ್. ನಮ್ಮ ಭಾರತ ದೇಶ 275 ಜಾತಿ ಹಾವಲ್ಲಿ 4 ಜಾತಿ ಹಾವಲ್ಲಿ, ನಮ್ಮ ಸುತ್ತ ಇರ್ತಕ್ಕಂಥ 4 ಜಾತಿ ಹಾವಲ್ಲಿ ವಿಷ ಇದೆ. ಅದಕ್ಕೆ ಆಂಟಿ ಸ್ನೇಕ್ ವೆನಮ್ ಇದೆ, ಅದಕ್ಕೆ ವಿಷಪೂರಿತ ಹಾವುಗಳು, ದ ಬಿಗ್ 4 ವೆನಮಸ್ ಸ್ನೇಕ್. ನಾಗರಾವು
ಅದು ಹತ್ರ ಹೋಗಿದ ತಕ್ಷಣ ಹೆಡೆ ತೆಗೀತೆ ನಿಮ್ಗೆ ಆಶೀರ್ವಾದ ಮಾಡೋಕ್ಕಲ್ಲ. ನೀನು ನನ್ನ ತಂಟೆ ಬಂದು ನನಗೆ ಕಸಿದ ವಾರ್ನ್ ಮಾಡೋಕ್ಕೆ ಹೆಡೆ ತೆಗೀತೆ. ಎರಡನೇದು ಮಂಡಲ್ದಾವು, ತಲೆ ದಪ್ಪ ಇರುತ್ತೆ, ಮೂಗಿನೊಳ್ಳೆ ದೊಡ್ಡದಾಗಿರುತ್ತೆ, ಕಣ್ಗುಡ್ಡೆ ದಪ್ಪ ಇರುತ್ತೆ, ಮೈ ಮೇಲೆ ಪ್ಯಾಚಸ್ ಇರುತ್ತೆ. ರಕ್ತಮಂಡಲ 6 ಇಂದ 8 ಇಂಚ್ ಉದ್ದ ಬೆಳೆಯುತ್ತೆ, ತಲೆ ಮೇಲೆ ಒಂದು ಏರೋಪ್ಲೇನ್ ಮಾರ್ಕ್ ಇರುತ್ತೆ. ಕಟ್ ಹಾವು ಶೈನಿಂಗ್ ಬ್ಲ್ಯಾಕ್ ಕಲರ್, ತಲೆ ಮೇಲೆ ಮೈ ಮೇಲೆ ಬಿಳಿ ಪಟ್ಟಿಗಳಿರುತ್ತೆ. 4 ಐಡೆಂಟಿಫೈ ಮಾಡ್ಬೋದು ಸರ್. ಆದರೆ ಯಾವ ಮನುಷ್ಯನ ವಿಷ ಇದೆ ಅಂತ ಕಂಡುಹಿಡಿಯೋದು ಕಷ್ಟ ಸರ್. ಯಾವ ಕಾರಣಕ್ಕೂ ಯಾವ ಮನುಷ್ಯನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಕಷ್ಟ. ಅದಕ್ಕೆ ನಾನು ನನ್ನ ಗಾಡಿ ಮೇಲೆ ಬರ್ತೀನಿ, ಜೊತೆಯಲ್ಲಿರೋರೇ ಮಡಗೋದು ಅಂತ. ಹಾವಲ್ಲಿ ಕಂಡುಹಿಡಿಬೋದು. ಇರುವೆಯಿಂದ ಹಿಡಿದು ಆನೆಯ ತನಕ ಬಿಫೋರ್ ಅಟ್ಯಾಕಿಂಗ್ ವಾರ್ನ್ ಮಾಡುತ್ತೆ ಸರ್. ವಾರ್ನ್ ಮಾಡದೆ ತೊಂದರೆ ಕೊಡೋ ಪ್ರಾಣಿ ಅಂದರೆ ಮನುಷ್ಯ ಒಂದೇ. ಮಾತಾಡೋ ಪ್ರಾಣಿ ಮಾತ್ರ ತೊಂದರೆ ಕೊಡುತ್ತೆ ಸರ್. ಮನುಷ್ಯ ಅತಿಯಾದ ಆಸೆ ಮತ್ತು ದ್ವೇಷ ಬಿಟ್ಟರೆ ಅವನಿಗೆ ಯಾವ ರೋಗನೂ ಬರೋದಿಲ್ಲ, ಯಾವ ರೋಗನೂ ಬರಲ್ಲ. ನಾನು ಹೇಳ್ತಿರ್ತೀನಿ ಜೀವನದಲ್ಲಿ ನಗ್ತಾ ಇರಿ ಅಂತ. ಯಾವ ಮನುಷ್ಯ ಒಂದು ದಿನ ನಗಲ್ಲ, ಅವನ ಜೀವನದಲ್ಲಿ 1 ವರ್ಷ ಆಯುಸ್ ಕಳ್ಕೊಂಡ ಅಂತ ಅರ್ಥ. ನಗ್ತಾ ಇರಿ, ನಗಿಸ್ತಾ ಇರಿ. ಯಾವುದನ್ನ ಜೋಕ್ಸ್ ಹೇಳಿ ಸರ್, ಅದು ಪೊಲೀಸ್ ಜೋಕ್ಸ್ ಆದರೂ ಹೇಳಿ, ಇದ್ರ ಜೋಕ್ಸ್ ಆದರೂ ಹೇಳಿ ಸರ್, ಒಟ್ಟಿನಲ್ಲಿ ನಗ್ತಾ ಇರಿ ಸರ್. ಅಷ್ಟೇ ನಾನು ಕೇಳ್ಕೊಳ್ಳೋದು ಸರ್. ನಮಗೆ ಗೊತ್ತಿರೋ ಪ್ರಕಾರ ನೀವು ಮತ್ತು ಪಬ್ಲಿಕ್ ಟಿವಿ ರಂಗಣ್ಣ ಅವರು ಕ್ಲಾಸ್ಮೇಟ್ಸು ಅಂತ. ಎಷ್ಟನೇ ಕ್ಲಾಸಿಂದ ಸರ್? 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸರ್. ನಾನು ರಂಗಣ್ಣ ಕ್ಲಾಸ್ಮೇಟು. 7ನೇ ಕ್ಲಾಸ್ ತನಕ ಕ್ಲಾಸ್ಮೇಟು, 8ನೇಂದ 10ನೇ ಕ್ಲಾಸ್ ತನಕ ಸ್ಕೂಲ್ ಮೇಟ್ ಆದ್ವಿ ಸರ್. ರಂಗಣ್ಣ ಅವಾಗಲೇ ಬುದ್ಧಿವಂತ ಸರ್, ಭಯಂಕರ ಬುದ್ಧಿವಂತ, ಒಳ್ಳೆ ಹಾಡುಗಾರ ಸರ್. ಎಂಥ ಹಾಡುಗಾರ ಅಂದರೆ ರಂಗಣ್ಣ ಒಂದು ಹಾಡು ಹೇಳೋರು ಸರ್. ಎಲ್ಲೆಲ್ಲಿಯೂ ನೀನಿಹೆಯಂತೆ ಎಲ್ಲವೂ ನೀನಂತೆ, ಅಂತೆ ಕಂತೆ ಯಾಕೀ ಚಿಂತೆ, ಸತ್ಯವೆಂಬುದೇ ಅಂತೆಯ ಕಂತೆ ಅಂತ ಈ ಹಾಡು ಹೇಳೋರು ಸರ್. ಅವ್ರು ಹಾಡು ಹೇಳುವಾಗ ನರ ಉಬ್ಬೋದು ಸರ್, ಅಷ್ಟು ಜೋರಾಗಿ ಹೇಳೋರು. ಅಪ್ಪಿ ತಪ್ಪಿ ಪ್ರಬಂಧ ಸ್ಪರ್ಧೆಗೆ ಅಂದರೆ ರಂಗಣ್ಣನೇ ಕಳಿಸ್ತಾ ಇದ್ದಿದ್ದು. ಡಿಬೇಟ್ ಎಲ್ಲೇ ಹೋದ್ರು ಗೆದ್ಕೊಂಬರೋರು ಸರ್. ನಮ್ಮ ಸ್ಕೂಲ್ಗೆ ಭಾರತೀಯ ಸಮಾಜಕ್ಕೆ ರಂಗಣ್ಣ ಒಂಥರ ಕಳಿಸ ಇದ್ದಂಗೆ ಸರ್. ಯಾವುದೇ ಡಿಬೇಟ್ ಕಾಂಪಿಟೇಷನ್ಗೆ ಹೋದ್ರು ರಂಗಣ್ಣ ಅಂದರೆ ಅಲ್ಲಿ ಗೆದ್ಕೊಂಬರ್ತಾರೆ ಅಂತ ಗ್ಯಾರಂಟಿ. ಆಕಾಶವಾಣಿಯಲ್ಲಿ ರಂಗಣ್ಣನ ಕಾರ್ಯಕ್ರಮ ಬರುತ್ತೆ ಸರ್. ಆವಾಗ ನಾವು ಆ ಬಾಲ ಜಗತ್ ಬರೋದಲ್ಲ ಸರ್, ಮಕ್ಕಳಿಗಾಗಿ ಕಾರ್ಯಕ್ರಮ, ಭಾನುವಾರದೊತ್ತು 12ರಿಂದ 12:30 ಬರೋದು. ನಾವು ರಂಗಣ್ಣನ ಹಾಡು ಕೇಳೋಕ್ಕೋಸ್ಕರನೇ, ರಂಗಣ್ಣನ ಏಕಪಾತ್ರ ಬಿನಿ ಅದೆಲ್ಲ ಕೇಳೋಕ್ಕೋಸ್ಕರನೇ ನಾವು ರೇಡಿಯೋ ಹಾಕೊಂಡು ಕಾಯ್ತಾ ಇರೋದು. ಆ ಥರ ಟ್ಯಾಲೆಂಟೆಡ್ ಮನುಷ್ಯ ಸರ್. ಈಗಲೂ ಟಚಲ್ಲಿದ್ದಾರಾ? ಹಾಂ ಸರ್. ಮೈಸೂರಿಗೆ ಬಂದಾಗ ಅವ್ರ ತಮ್ಮ ಕೇಶವನ್ ಕೇಳ್ತೀನಿ ಬಂದೆ ಅಂದರೆ ಹೋದಾಗ ಒಂದು 10 ನಿಮಿಷ ಮಾತಾಡ್ಸ್ಕೊಂಡ್ಬರ್ತೀನಿ. ಮಿಮಿಕ್ರಿ ಮಾಡ್ತೀರಾ ಅವ್ರದ್ದು ಯಾರ್ದಾದ್ರು? ಅಂದರೆ ಕೆಲವ್ರದ್ದು ಬರುತ್ತೆ, ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಮಿಮಿಕ್ರಿ ಗೋಪಿ ಅಷ್ಟು ಬರಲ್ಲ. ನಮ್ಮ ಅಣ್ಣವ್ರು ಮಾತಾಡೋದು ಅಷ್ಟೇ. ಏನು ಕೀರ್ತಿ ಸಮಾಚಾರ, ಇವತ್ತು ನನ್ನ ಮನೆಗೆ ಬಂದಿದ್ದೀರಾ, ಆದರೆ ದಯವಿಟ್ಟು ಕ್ಷಮಿಸಿ. ಯಾಕೆ ಅಂದರೆ ನೀವು ನಮ್ಮ ಮನೆಗೆ ಬಂದಾಗ ನಾವು ಹಾವಿನ ರಕ್ಷಣೆಗೆ ಹೊಟ್ಟೋಗಿದ್ದೆ. ಅಲ್ಲೊಂದು ಮನೆಯೊಳಗಡೆ ಹಾವು ಸೇರ್ಕೊಂಡ್ಬಿಟ್ಟಿತ್ತು. ಪಾಪ ಆ ಹೆಣ್ಮಗಳು ತುಂಬ ಭಯದಲ್ಲಿದ್ದರು. ಕರೆ ಮಾಡ್ತಾರೆ, ಹೋಗಿ ಹಿಡ್ಕೊಂಬಂದೆ ಕೀರ್ತಿಯವರೇ, ಆಮೇಲೆ ನಿಮ್ಮೊಂದು ಕರೆ ಮಾಡ್ತೀನಿ ನಾನು ಕೀರ್ತಿಯವರೇ, ಇನ್ನೊಂದು ಆಸ್ಪತ್ರೆಯಲ್ಲಿ ಹಾವು ಸೇರ್ಕೊಂಡ್ಬಿಟ್ಟಿದೆ, ಇನ್ನೂ 1 ಗಂಟೆ ಆಗುತ್ತೆ ಬರೋದು ಅಂತ. ಅವಾಗ ಇವತ್ತು ಅಯ್ಯೋ ಇನ್ನೂ 1 ಗಂಟೆ ಆಗುತ್ತಾ ಅಂತೀರಾ. ನಾನು ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ. ಆದರೂ ಒಂದು 10 ನಿಮಿಷ ತಡ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಅದೇ ನಮ್ಮ ಟೈಗರ್ ಪ್ರಭಾಕರ್. ಕೇಳ್ತೆ ನಮ್ಮ ಮನೆಗೆ ಬಂದಿದ್ದೀರಂತೆ. ಬರ್ತೀರಿ ಹೌದು, 10 ನಿಮಿಷ ಒಂದು ಹಾವು ಹಿಡ್ಕೊಂಬಂದ್ಬಿಡ್ತೀನಿ. ಅಲೋ ಕೀರ್ತಿಯವರೇ ಬಂದೆ ಅಂತ. ಅದೇ ನಮ್ಮ ಸುಂದರ್ ಕೃಷ್ಣ ಅರಸರು, ನೀವು ನೋಡಿರಬೇಕು ಅವ್ರ ಚಿತ್ರ ನಟನೆ, ಕಂಚಿನ ಕಂಠ ಅವ್ರದ್ದು. ಒಂದು ಸಿನಿಮಾದಲ್ಲಿ ಲಕ್ಷ್ಮಿ ಅವರು, ಲೋಕೇಶ್ ತಂಗಿರೋರು, ಇವರು ಅದರ ವಿಲನ್. ಅವ್ರ ಹೆಸರು ರಘು. ಅದರಲ್ಲಿ ಯಾರ್ದು? ಲೋಕೇಶ್ ಅವ್ರದ್ದು. ರಘು ನೀನಿನ್ನೋ ಮಗು, ಹಣ್ಣು ತಿಂದಮೇಲೆ ಸಿಪ್ಪೆ ತಿಪ್ಪೆಗೆ. ಅವನ ಕಂಚಿನ ಕಂಠ ಇದೆಯಲ್ಲ, ಅದು ಯಾರಿಗೂ ಬರಲ್ಲ. ಆಗಿನ ವಿಲನ್ಗಳದ್ದು ಕಂಠಗಳಿದೆಯಲ್ಲ, ಅವ್ರವ್ರದ್ದೇ ಆದಂಥ ವಜ್ರಮುನಿ. ಇದು ನೀವು ನೋಡಬೇಕು ಅಂದರೆ ಪ್ರಚಂಡ ರಾವಣ ನೋಡಬೇಕು. ನಿಜವಾಗ್ಲೂ ಅವ್ರಿಗೆಲ್ಲ ಕೈ ಮುಗಿಬೇಕು ಸರ್. ಯಾಕೆ ನಮಗೆ ಮನೋರಂಜನೆ ನೀಡಿರೋದೇ ಆಗಿನ ಚಿತ್ರರಂಗ ಸರ್. ಯಾರನ್ನ ಜಾಸ್ತಿ ನಂಬ್ತೀರಾ? ಪ್ರಾಣಿಗಳನ್ನು ಸರ್. ರಾಜ್ಕುಮಾರ್ ಒಂದು ಹಾಡು ಹೇಳಿದ್ರೆ ಕೇಳಿದ್ರೆ, ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ, ಬದುಕಿದರೆ ಸೈರಿಸಲಾರ. ಸರ್, ನಿಮ್ಮಲ್ಲಿ 2 ನಾಯಿ ಸಾಕಿದ್ದೀರಾ ಸರ್. 100 ಮೀಟ್ರ್ ದೂರದಲ್ಲಿರೋದನ್ನ ನಿಮ್ಮನ್ನು ಫಸ್ಟ್ ನಿಮಗೆ ವೆಲ್ಕಮ್ ಮಾಡಿದ್ರೆ ನಿಮ್ಮನ್ನು ಪೆಟ್ಸ್ ಸರ್. ಬಾಲ ಅಲ್ಲಾಡಿಸ್ಕೊಂಡು ಮೇಲ್ಕೊಂಡು ಎಲ್ಲಿ ಹೋಗಿದ್ದೆ ಇಷ್ಟು ತನಕ, ನಾನು ಬಿಟ್ಟು ಎಲ್ಲಿ ಹೋಗಿದ್ದೆ ಅಂತಾರೆ. ಅದೇ 12 ಗಂಟೆ ರಾತ್ರಿ ನಾನು ಬರ್ತೀನಿ, ನನ್ನ ಹೆಂಡತಿ ಮಲಗಿರ್ತಾಳೆ, ನನ್ನ ಮಗಳಿಗೆ ಹೇಳ್ತಾಳೆ ಹೋಗಿ ಬಾಗಲ್ ತೆಗಿ ಅಂತ. ನನ್ನ ಮಗಳು ಹೇಳ್ತಾಳೆ ಅಮ್ಮ ನಂಗೆ ನಿದ್ದೆ ಬರ್ತೀನಿ, ನೀ ಬಾಗಲ್ ತೆಗಿ ಅಂತ. ಅವರಿಬ್ರು ನನಗೆ ಬಾಗಲ್ ತೆಗಿಯೋಕ್ಕೆ ಕಚ್ಚಾಟ ಮಾಡ್ಕೋತಾರೆ. ಈ ಮುಂಡೆ ಮಗ ಇಷ್ಟೊತ್ತಲ್ಲಿ ಬಂದು ನಿದ್ದೆ ಹಾಳು ಮಾಡ್ದ ಅಂತ ಅನ್ಕೋತಾರೆ. ಆದರೆ ಮಲಗಿರ್ತವೆ ಸರ್. ಎಂಥ ಡೀಪ್ ಸ್ಲೀಪ್ ಇರುತ್ತೆ. ಗಾಡಿ ಆರನ್ ಸೌಂಡ್ ಕೇಳಿದ ತಕ್ಷಣ
ಬಾಗ್ಲ ಹತ್ರ ಬಂದು ಗೇಟ್ ಹತ್ರ ಬಂದು ಬಾಲ ಅಲ್ಲಾಡ್ಸ್ಕೊಂಡು ಕುಯ್ಯ ಅಂತ ನೀವು ಗೇಟ್ ತೆಗೆದು ಇಳಿದು ಬರೋಕ್ಕಿಲ್ಲ, ಆಗಲೇ ನಿಮ್ಮ ಮೈ ಮೇಲೆ ಬಿದ್ದು ಎಲ್ಲೋಗಿದ್ದೆ ಎಷ್ಟೋ ತನಕ ಮೈ ಮೇಲೆ ಬಿದ್ದು ಓದಾಡ್ತದೆ. ನಿಜವಾಗ್ಲೂ ಪ್ರಾಣಿಗಳು ಸರ್, ನಿಮ್ಗೆ ತುಂಬ ಪ್ರೀತಿ ಮಾಡೋದು ಪ್ರಾಣಿಗಳು ಸರ್. ಜೀವನನ ಹೇಗೆ ನೋಡ್ತೀರಾ ಸರ್ ನೀವು? ಸರ್ ಜೀವನ ಅನ್ನೋದು ಎಲ್ಲ ಅಂದ್ಕೊಂಡಿದ್ದಾರೆ ಸರ್, ಬಾಲ್ಯ ಯೌವನ ಮುಪ್ಪು. ಸರ್ ಇವತ್ತಿನ ಜೀವನ ಯಾವ ಥರ ಆಗಿದೆ ಅಂದರೆ 40 ವರ್ಷದ ತನಕ ಫುಡ್ ಬೇಸ್ ಸರ್, ಆಹಾರದ ಮೇಲೆ ಡಿಪೆಂಡ್ ಆಗಿರಬೇಕು. 40 ವರ್ಷ ಆಗಿದ ತಕ್ಷಣ ಮೆಡಿಸನ್ ಬೇಸ್. ಯಾರದೇ ಮನೆಗೆ ಹೋಗಿ ಸರ್, ಅವನ ಹಾಸಿಗೆ ಪಕ್ಕ ಮಾತ್ರೆಗಳಿರುತ್ತೆ, ಅಥವಾ ವಿಕ್ಸ್ ಇರುತ್ತೆ, ಅಥವಾ ಅಯೋಡೆಕ್ಸ್ ಇರುತ್ತೆ. 70 ವರ್ಷ ಆಗಿದ ತಕ್ಷಣ ವೆಂಟಿಲೇಟರ್ ಬೇಸ್. ಅವ್ನು ವೆಂಟಿಲೇಟರ್ ಉಸಿರಾಟದಲ್ಲೇ ಬದುಕಬೇಕು. ಅವ್ನು ಇದನ್ನು ಹೇಳ್ಕೊಳ್ಳೋಕೆ ಒಂದು ಜೀವ ಬೇಕು. ಯಾವತ್ತೂ ಹೇಳ್ತೀನಿ ಸರ್, ಯುವರ್ ಫಸ್ಟ್ ಲೈಫ್ ಪಾರ್ಟ್ನರ್ ಇಸ್ ಯುವರ್ ಹೆಲ್ತ್ ಆ್ಯಂಡ್ ಯುವರ್ ಬಾಡಿ. ಆಮೇಲೆ ಬೇರೆಯವರೆಲ್ಲ ಬರ್ತಾರೆ. ಜೀವನ ಅನ್ನೋದಿಷ್ಟೇ ಸರ್. ನಾನು ಹೇಳೋದಿಷ್ಟೇ, ಜೀವನದಲ್ಲಿ ನಾವು ಯಾವತ್ತು ಸಾಯ್ತೀವಿ ಅಂತ ಗೊತ್ತಿಲ್ಲ. ಹೇಳ್ದೆ ಕೇಳದೆ ಬರೋದು ಹಾವು ಸಾವು ಎರಡೇ. ಯಾವ ಟೈಮಲ್ಲಿ ಯಾರ ಮನೆಗೆ ಹಾವು ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ಟೈಮಲ್ಲಿ ಯಾರ ಮನೆಗೆ ಸಾವು ಬರುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಜಾತಿ ಇಲ್ಲ, ಅಂತಸ್ತಿಲ್ಲ, ಅಧಿಕಾರ ಇಲ್ಲ, ಯಾರ ಮನೆಗೆ ಬೇಕನ್ನೋ ಹೋಗುತ್ತೆ ಸರ್. ಮೊನ್ನೆ DC ಅವ್ರ ಮನೆಗೆ ಹಾವು ಬಂದಿತ್ತು. ನಾನು DC ಮನೆಗೆ ಬರೋಣ ಅಂತ ಬಿಟ್ಬಿಡ್ತಾ ಅದು. ನೀವು DC ನನಗೆ ಗೊತ್ತು, ಹಾವು ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ ಸರ್, ಹಾವು ಸಾವು ಯಾವ ಟೈಮಲ್ಲಿ ಯಾರ ಮನೆಗೆ ಬರುತ್ತೆ ಗೊತ್ತಿಲ್ಲ. ಜೀವನನ ಖುಷಿಯಾಗಿ ನಗ್ತಾ ಇನ್ನೊಬ್ರಿಗೆ ತೊಂದರೆ ಕೊಡದೆ, ಇನ್ನೊಬ್ರನ್ನ ದ್ವೇಷ ಮಾಡದೆ, ಜಾತಿ ಬಿಟ್ಟು ಪ್ರೀತಿ ಮಾಡಿ ಜೀವನ ಸಾಗಿಸಿ ಸರ್. ತುಂಬ ಚೆನ್ನಾಗಿರ್ತೀರ ಜೀವನದಲ್ಲಿ. ಸಾಮಾನ್ಯ ಮೈಸೂರಿಂದ ಬೆಂಗಳೂರಿಗೆಲ್ಲ ಹೇಗೆ ಬಸ್ಸಲ್ಲಿ ಬರ್ತೀರಾ, ಟ್ರೈನಾ ಅಥವಾ ನಿಮ್ಮದೇ ಗಾಡೀಲಿ ಬರ್ತೀರಾ ಸರ್? ಸರ್ ನಾವು ಚಿಕ್ಕಂದಲ್ಲಿದ್ದಾಗ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಅವಾಗ ಉಗಿ ಬಂಡಿ ಕಲ್ಲಿದ್ಲನ್ನ ಒಂದು ಕಡೆ ಸ್ಟಾಕ್ ಇಡೋರು, ಅದನ್ನು ತೆಗೆದು ಇಲ್ಲಿ ಸುರಿತಾರೆ. ಅದು ಸ್ಟೀಮಿಂದ ಮುಂದೆ ಓಡೋದು. ಆ ಸೌಂಡೇ ಬೇರೆ. ಇವಾಗ ಬಿಡಿ ಸೌಂಡೇ ಬರಲ್ಲ, ಎಲೆಕ್ಟ್ರಿಕ್ ಟ್ರೈನ್ ಸೌಂಡೇ ಬರಲ್ಲ. ಆ ಸೌಂಡು ನಮ್ಗೆ ಅಲ್ಲೆಲ್ಲೋ ಅಂದರೆ ಟ್ರೈನ್ ಬರ್ತಿದೆ ಅಂತ ನಾವು ಟ್ರೈನ್ ನೋಡೋಕೆ ಹೋಗ್ತಿದ್ವಿ. ಏನು ಟಾಟಾ ಬೇರೆ ಮಾಡಿದವ್ರು, ಯಾರೋ ಪರಿಚಯ ಎಲ್ಲ ಏನಿಲ್ಲ, ಅವ್ರಿಗೆ ಟಾಟಾ ಮಾಡೋದು. ಈಗ ನಾವು ವ್ಯೂಸ್ಗೋಸ್ಕರ ಕಳಿಸಿ ಅವ್ರು ಗುರ್ತಿರಲ್ಲ, ಪರಿಚಯ ಲೈಕ್ಸ್ ಕೊಟ್ಬಿಟ್ರೆ ನಮ್ಗೆ ಯಾರು ಪರಿಚಯ ಇರಲ್ಲ, ಏನಿಲ್ಲ. ನಮ್ಮ ಕಷ್ಟಕ್ಕೆ ಆಗೋರೆಲ್ಲ ಲೈಕ್ಸ್ ಕೊಡಲ್ಲ ಅಲ್ಲಿ. ಕರೆಕ್ಟ್. ಆಯ್ತಾ? ನಾನು ಹೇಳೋದು, ನಿಮ್ಗೆ ಲೈಕ್ಸ್ ಕೊಡಬೇಕಾಗಿರೋದು ಯಾರು ಅಂದರೆ, ನಿಮ್ಮ ಕಷ್ಟಕ್ಕಾಗೋರು ಲೈಕ್ಸ್ ಕೊಟ್ಟರೆ ಒಂಥರ ಖುಷಿ ಪಡಿ. ಆ ಥರ ಹೋಗೋರಿಗೆಲ್ಲ ಟಾಟಾ ಮಾಡ್ತಿದ್ವಿ, ಟಾಟಾ 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 ಅಂತ. ಆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಭಾರಿ ಮಜಾ ಇರುತ್ತೆ ಸರ್. ಎಂಥ ಮಜಾ ಅಂದರೆ, ಕಳೆಕಾಯಿ ಮಾರ್ಕೊಂಬರೋಣೊಬ್ಬ ಎಲ್ಲವೂ ಒಂದೊಂದು ಕಳೆಕಾಯಿ ಕೊಟ್ಬಿಟ್ಟು ಹೊಟ್ಟೋಗೋನು. ಏನೇ ಕೆಣಕೋದು ಏನೇ ಕೆಣಕಬಾರ್ದಂತೆ, ಆ ಥರ ಅಲ್ಲಿ ಕೆಣಕ್ಬಿಟ್ಟು ಹೊಟ್ಟೋಗೋನು. ಅವಾಗ 4 ಆಣಿಗೆ 8 ಆಣಿಗೆ ಕಳೆಕಾಯಿ ತೊಗೊಳೋರು. ಭಿಕ್ಷುಕರು ಬರೋರು ಯಾವ ಥರ ಬರೋರು ಅಂದರೆ ಕಾಣ್ತಿಲ್ಲ ಅವ್ರಿಗೆ. ಅವ್ರು ಹಾಡುಗಳು ಹೇಳೋರು ಸರ್. ಎಂಥ ಹಾಡು ಹೇಳೋರು ಅಂದರೆ, ದೇವರ ಮಕ್ಕಳದೊಂದು ಹಾಡಿದೆ ಸರ್. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡೋ ಶಿವನೇ, ನಾ ಕಳ್ಳನಾಗಲಾರೆ, ಸುಳ್ಳೊಂದ ಹೇಳಲಾರೆ, ಕೈ ಹಿಡಿದು ಬೇಡಿದರೆ ಕಾಸಿಲ್ಲ ಎನ್ನುವರೆ, ಈ ನಮ್ಮ ದಾತರೆ ನಮಗೆಲ್ಲ ಆಸರೆ, ನೀವೇ ಹೀಗಾದರೆ ಗತಿ ಯಾರು ಈದರೆ. ಓ ಅಯ್ಯ, ಈ ಹಾಡು ಕೇಳಿದ ತಕ್ಷಣ ಜೋಬು ಕೈ ಹೊಟ್ಟೋಗೋದು ಸರ್. ಒಂದು 8 ಆಣಿ 4 ಆಣಿ 1 ರೂಪಾಯಿ ಈ ಥರ ₹1 ಹಾಕ್ಬಿಟ್ಟೆ ದುಡ್ದಾಕ. ಅದಾದಮೇಲೆ ರೋಡಲ್ಲಿ ಕುಷ್ಠರೋಗದವ್ರು ಬರೋರು, ಹಿಂಗೆ ಕುಷ್ಠರೋಗದವ್ರು ಅಂದರೆ ಲೆಪ್ರಸಿ ಇರೋರು. ಇವಾಗ ಇಲ್ಲ ಬಿಡಿಯೋದು. ಅವ್ರು ಬರೋರು. ಅವ್ರು ಯಾವ ಥರ ಬರೋರು ಅಂದರೆ, ತಾಯಿ ತಂದೆ ಗುರು ನೀನೇ ಶಿವ, ಕೈ ಎತ್ತಿ ಧರ್ಮವ ಮಾಡು ಶಿವ ಅಂತ ಹಿಂಗೆ ಬರೋರು. ಇಲ್ಲೊಂದು ಅಲ್ಯೂಮಿನಿಯಂ ತಪ್ಪಲೆನೆ ತಗೊಂಡು ಹಿಂಗೆ ಇರೋರು. ಅವ್ನು ಮುಟ್ತಿರ್ಲಿಲ್ಲ, ಕುಷ್ಠರೋಗ ಬಂದ್ಬಿಡುತ್ತೆ. ಅಕಸ್ಮಾತ್ ನೀವೇನ ದುಡ್ಡು ಹಾಕ್ತೆ ಹೊಟ್ಟೋದ್ರೆ, ಭಗವಂತ ಮುಂದಿನ ಜನ್ಮದಲ್ಲಿ ನಂತರನೇ ಮಕ್ಕಳು ಕೊಡೋರಿಗೆ ಅನ್ಬಿಡೋದು. ಆ ಗಾಬರಿಗೆ ಅವ್ರು ಜೋಬಿಂದ ತೆಗೆದು ದುಡ್ಡು ಹಾಕಿ. ಈ ಥರ ಟ್ರೈನ್ ಜರ್ನಿ ಇದೆಯಲ್ಲ ಸರ್, ಬ್ಯೂಟಿಫುಲ್ ಜರ್ನಿ ಸರ್. ಎಂಥ ಮಜಾ ಕೊಡ್ತಾರೆ ಅಂದರೆ, ಸುಮಾರು ಒಂದು ಬೋಗಿಯಲ್ಲಿರ್ತಕ್ಕಂಥ ಅರ್ಧಕ್ಕರ್ಧ ಜನ ನಿಮಗೆ ಪರಿಚಯ ಆಗ್ತಾರೆ. ಆ ಟ್ರೈನಲ್ಲಿ ಮಕ್ಕಳು ಆಟಗಳು ಆಡೋದು ನೋಡೋಕೆ ಚೆನ್ನ. ಆ ಕಿಟಕಿ ಪಕ್ಕ ನನಗೇ ಬೇಕು ಕಿಟಕಿ ಪಕ್ಕ ಅಂತ ನೋಡೋಕೆ ಚೆನ್ನ. ಆಮೇಲೆ ಕಿಟಕಿ ಪಕ್ಕ ಬಾಳೆಹಣ್ಣು ಇಳ್ಳಿ ಒಳೆ ಇಳ್ಳಿ ಸಮೋಸ ಮದ್ದುರುಳೆ, ಇದೆಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿರುತ್ತೆ ಸರ್. ಅದೇ ನೀವು ಕಾರಲ್ಲಿ ಹೋದರೆ ಈ ಎಂಜಾಯ್ಮೆಂಟ್ ಎಲ್ಲ ಹಾಳು ಮಾಡ್ಕೊತಾರೆ ಸರ್. ಫಾರಿನ್ ಕಂಟ್ರೀಸ್ಗೆಲ್ಲ ಹೋಗಿದ್ದೀರಾ? ದಿನ ಬೆಳಿಗ್ಗೆ ಹೋಗ್ತೀನಿ ಸರ್. ಕಂಟ್ರಿಗೆ ಹೋಗಿಲ್ಲ, ಫಾರಿನ್ಗೆ ಹೋಗಿದ್ದೀನಿ. ಓಕೆ. ಖಂಡಿತ ಇಲ್ಲ ಸರ್. ಯಾಕೆಂದ್ರೆ ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಶ್ಯಾಮ ಎಲ್ಲ ಕಡೆ ಸುತ್ತಾಡ್ಕೊಂಡ್ಬಂದೇನೆ ಅಂತ. ಮೊದಲು ಸುತ್ತಾಡ್ಬೋದಿತ್ತೇನೋ ಗೊತ್ತಿಲ್ಲ. ಈಗ ನನ್ನ ಸಂಸಾರ ದುಡ್ದು ಹಸುಗಳು, ನಾಯಿಗಳು, ಪಕ್ಷಿಗಳು, ಪ್ರಾಣಿಗಳು, ನೀವು ಎಷ್ಟೇ ಕೆಲಸವನ್ನು ಇಟ್ಕೊಂಡ್ರೂ ನೀವು ನೋಡ್ಕೊಂಡಂಗೆ ಆಗಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ಆದರೆ ನನ್ನ ಮಗಳಿಗೊಂದು ಆಸೆ ಇದೆ, ನನ್ನ ಬ್ಯಾಂಕಾಕ್ ಕಳಿಸ್ಬೇಕು ಅಂತ. ಅವಳೇ ಸ್ಪಾನ್ಸರ್ ಮಾಡ್ತಾಳಂತೆ. ಪಾಪ ನೀನು ಏನು ನೋಡದೇ ಇರೋ ಪರವಾಗಿಲ್ಲ ಪಾಪ, ನಿನ್ನ ಲೈಫಲ್ಲಿ ನೀನೇನು ಎಂಜಾಯ್ ಮಾಡಿಲ್ಲ, ಬ್ಯಾಂಕಾಕ್ ಹೋಗಿ ಬಂದಿಲ್ಲ,
ಖಂಡಿತವಾಗ್ಲೂ ಅವ್ರು ಕಳಿಸ್ಕೊಡ್ತಾರೆ, ನಾನು ಹೋಗ್ತೀನಿ ಬಸ್. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ ಸರ್. ಓಕೆ. ಅವ್ರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ ಸರ್. ಸೊ ಇವ್ರ ಸ್ಪೆಷಾಲಿಟಿ ಏನಂದರೆ ಇವರು ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟೂರ್ ಪ್ಯಾಕೇಜಸ್ಗಳನ್ನು ಮಾಡ್ತಾರೆ. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ನಿಮಗೆ ಟೂರ್ ಪ್ಯಾಕೇಜಸ್ ಮಾಡಿಕೊಡ್ತಾರೆ. ಕಂಪ್ಲೀಟ್ ಗೈಡೆನ್ಸ್ ಸಮೇತ ನೀವು ಫಾರಿನ್ಗೆ ಏನಾದ್ರು ಹೋದರೆ ನಿಮ್ಮ ಜೊತೆನೇ ಬಂದು ನಿಮ್ಗೆ ಅಲ್ಲಿ ಪ್ಲ್ಯಾನ್ ಮಾಡಿಕೊಟ್ಟು ಎಷ್ಟು ದಿನ ಎಲ್ಲಿರಬೇಕು, ಯಾವ ಹೋಟ್ಲಲ್ಲಿ ಎಲ್ಲನೂ ಇವರೇ ಇದು ಮಾಡಿಕೊಡ್ತಾರೆ. ನಿಮಗೆ ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದು ಇವ್ರ ಸ್ಪೆಷಾಲಿಟಿ. ಕಸ್ಟಮೈಸ್ ಅಂದರೆ ನೀವು ಸಾಮಾನ್ಯವಾಗಿ ಎಲ್ಲಾದರೂ ಟ್ರಿಪ್ ಹೋದರೆ ಇಲ್ಲಿ ಹೋಗಬೇಕು ಹಾಗೆ ಹಿಂಗೆ ಅಂತ ಹೇಳ್ತಾರಲ್ವ ಅವರು, ಅದು ಬೇಡ ನನಗೆ ಹಿಂಗೆ ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಶ್ರೀನಿಧಿ ಹಾಲಿಡೇಸ್ ಅವರು ಮೈಸೂರಲ್ಲೂ ಒಂದು ಬ್ರಾಂಚ್ ಇದೆ, ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ. ಸುಮಾರು 20 ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ. ಸುಮಾರು 600ರಿಂದ 650ಕ್ಕೂ ಹೆಚ್ಚು ಸಕ್ಸಸ್ಫುಲ್ ಟ್ರಿಪ್ಗಳನ್ನು ಮಾಡಿದ್ದಾರೆ. ಗ್ರೂಪ್ ಟೂರಿಸಮ್ ಕೂಡ ಮಾಡ್ತಾರೆ, ಇಂಡಿವಿಜುವಲ್ ಟೂರಿಸಮ್ ಕೂಡ ಮಾಡಿಕೊಡ್ತಾರೆ. ಸೊ ಶ್ರೀನಿಧಿ ಹಾಲಿಡೇಸ್ ಅವ್ರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಖಂಡಿತ ಸರ್. ನಾವು ಹೇಳಿದ್ವಿ ಸ್ನೇಕ್ ಶ್ಯಾಮ್ ಅವ್ರ ಮನೆಗೆ ಹೋಗ್ತಾ ಇದೀವಿ ಅಂತ. ಅವರು ಪ್ರಾಣಿಗಳನ್ನೆಲ್ಲ ಸಾಕಿ ಇದಾಗಿದ್ದಾರೆ, ಕಲ್ಪವೃಕ್ಷ ಕೊಟ್ಬಿಡೋಣ ಅವ್ರಿಗೆ ಅಂತ. ಥ್ಯಾಂಕ್ ಯು. ಅಕಸ್ಮಾತ್ ಏನನ್ನ ಬ್ಯಾಂಕಾಕ್ ಏನನ್ನ ಹೋದರೆ ಖಂಡಿತವಾಗ್ಲೂ ನಾನು ಶ್ರೀನಿಧಿ ಇಂಟರ್ನ್ಯಾಷನಲ್ ಟೂರಲ್ಲೆಲ್ಲ ಪ್ಯಾಕೇಜಸ್ ಎಲ್ಲ ಹೋಗ್ತೀನಿ. ಆದರೆ ನನ್ನ ಮಗಳ ಆಸೆನೂ ಇದೆ, ನನಗೆ ಕಳಿಸ್ಬೇಕು ಅಂತ. ಅವಳು ಕಳಿಸ್ತಾಳೆ. ಖಂಡಿತವಾಗ್ಲೂ ನಿಮ್ಮ ಕಡೆಯಿಂದನೇ ನಾನು ಹೋಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್, ಇಯರ್ ಆಫ್ ಬರ್ತ್ ಕೇಳಿದ್ರೆ ಒಂಥರ ಪೈಸಾಗಳ ಕಾಲದಲ್ಲಿ ಇದ್ದವ್ರು ನೀವು. ಖಂಡಿತ. ಅಂದರೆ ಒಂದು 25 ವರ್ಷದ ಟೈಮಲ್ಲೂ ಪೈಸಾಗಳು ನೋಡ್ತಿದ್ರಿ ನೀವು. ಈಗ 15 ವರ್ಷ 18 ವರ್ಷದ ಹುಡುಗರೆಲ್ಲ ಆಲ್ರೆಡಿ ಕೈಯಲ್ಲಿ 1000 ರೂಪಾಯಿ ಇಟ್ಕೊಂಡು ಓಡಾಡ್ತಾರೆ. ಏನಂತೀರ ಅದಕ್ಕೆ? ಸರ್, ನಮಗೆ ಅವಾಗ ಮನೆಗೆ ಬಂದಿರೋ ನೆಂಟರು ಸರ್, ಮನೆಗೆ ಬಂದಿದ್ದ ತಕ್ಷಣ ಒಂದು ಬ್ಯಾಸ್ಕೆಟಲ್ಲಿ ಕಿತ್ತಾಕ್ಬಿಡ್ತಿದ್ವಿ. ಅತ್ತೆದು ಚಿಕ್ಕಮ್ಮಂದಿದ್ದೆಲ್ಲ ಏನೋ ತಿಂಡಿ ತಂದಿರ್ತಾರೆ ಅಂತ. ಅವ್ರು 2-3 ದಿನ ಬಿಟ್ಟು ಹೋಗಬೇಕು ಅಂದಾಗ ಚಿಕ್ಕಮ್ಮ ಹೋಗಬೇಡ, ಅತ್ತೆ ಹೋಗಬೇಡ, ಇನ್ನೊಂದು ವಾರ ಇರು ಅಂತಿದ್ವಿ. ಅದೇನೋ ಖುಷಿ. ಅವ್ರು ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಬಿಡಕ್ಕೆ ಹೋಗಿ ಏನಕ್ಕೆ ಹೋಗ್ತಿದ್ವಿ ಗೊತ್ತಾ? ಬ್ಯಾಸ್ಕೆಟ್ ಎತ್ಕೊಂಡು ಹೋಗೋಕೆ ಒಂದು 4 ಆಣೆ ಕೊಡ್ತಾರೆ ಅಂತ, ಅಥವಾ ಒಂದು 10 ಪೈಸೆ ಕೊಡ್ತಾರೆ ಅಂತ. ಆ 4 ಆಣೆ ಕೊಟ್ಬಿಟ್ರೆ ಏನು ಖುಷಿಯಿಂದ ಜೋಬಳೆ ಕೈ ಹಾಕೊಂಡು ನಮ್ಮ ಫ್ರೆಂಡ್ಸ್ಗೆಲ್ಲ ಹೇಳ್ತಿದ್ವಿ, ಏಯ್ ನಮ್ಮ ಚಿಕ್ಕಮ್ಮ ಬಂದಿರು 4 ಆಣೆ ಕೊಟ್ಟರು, ನಮ್ಮ ಅತ್ತೆ ಬಂದಿರು 4 ಆಣೆ ಕೊಟ್ಟರು ಅಂತ. ಆವಾಗ ನಮಗೆ 4 ಆಣೆ ಅನ್ನೋದು ಬೆಟ್ಟ ಸರ್. ಇವತ್ತಿನ ಮಕ್ಕಳಿಗೆ 1000ನೂ ಟಾಟಾನೆ, ಲೆಕ್ಕನೇ ಇಲ್ಲ. ಇವತ್ತು ನನ್ನ ಹತ್ರ ಸರ್ 1 ಪೈಸಾ, 2 ಪೈಸಾ, 3 ಪೈಸಾ, 5 ಪೈಸಾ, 4 ಆಣೆ ಪ್ರತಿಯೊಂದು ಕಾಯಿನ್ಸು ಇಟ್ಟಿದ್ದೀನಿ. ತೋರಿಸ್ತೀನಿ ನಿಮಗೆ, ಪ್ರತಿಯೊಂದು ಕಾಯಿನ್ಸು ಇಟ್ಟಿದ್ದೀನಿ. ಅವಾಗ ನಾವು ಜೇಬಲ್ಲಿ ದುಡ್ಡು ತೊಗೊಂಡೋಗ್ಬಿಟ್ಟು ಬ್ಯಾಗಲ್ಲಿ ಸಾಮಾನು ತರ್ತಿದ್ವಿ. ಇವಾಗ ಬ್ಯಾಗಲ್ಲಿ ದುಡ್ಡು ತೊಗೊಂಡೋಗ್ಬಿಟ್ಟು ಜೇಬಲ್ಲಿ ಸಾಮಾನು ತರೋ ಕಾಲ. ಬಟ್ ಈಗ ತರೋ ಕಾಲ ಎಲ್ಲ ಹೋಯ್ತು ಬಿಡಿ. ಇವಾಗ ಏನಿದ್ರು ಫೋನ್ ಮಾಡಿದ್ರೆ ಪಿನ್ನಿಂದ ಹಿಡಿದು ಪಿಗರ್ ತನಕ ಮನೆಗೆ ಬರ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನು ಬೇಕು ಸರ್ ನಿಮಗೆ? ರಾತ್ರಿ 3 ಗಂಟೆಗೆ ಏನು ಬೇಕು ಹೇಳಿ ಸರ್? ಅರ್ಧ ಲೀಟ್ರ್ ಹಾಲು ಬೇಕಾ ಸರ್? ಆಲ್ಕೋಹಾಲ್ ಬೇಕಾ ಸರ್? ಏನು ಬೇಕು ಕೇಳಿ ಸರ್? ರಕ್ಷಾ ಕವಚ ಬೇಕಾ ಸರ್? 1 ಗಂಟೆಗೆ ಫೋನ್ ಮಾಡಿ ಸರ್, ಟಕ್ ಅಂತ ತಂದ್ಕೊಡ್ತಾರೆ. ಆ ಥರ ಕಾಲ ಸರ್. ಆದರೆ ನೀವೇ ಅಂಗಡಿಗೆ ಹೋಗ್ಬಿಟ್ಟು ನೀವೇ ಹುಡುಕಿ ಒಳ್ಳೆ ಪದಾರ್ಥಗಳನ್ನ ತರ್ತಕ್ಕಂಥ ಒಂದು ಮಜಾ ಇದೆಯಲ್ಲ, ಈಗಿನ ಇದ್ರಲ್ಲಿ ಸಿಗಲ್ಲ. ನೀವು ಫೋನ್ ಮಾಡಿ ನಿಮ್ಮ ಸೈಜು ಅಂಡರ್ವೇರ್ನ ಆರ್ಡ್ರ್ ಮಾಡಿದ್ರೆ ಅದು ಇನ್ಯಾರ್ದೋ ಸೈಜ್ ಕಳಿಸಿರ್ತಾನೆ. ಅದನ್ನು ತಿರ್ಗಾ ವಾಪಸ್ ಕಳಿಸ್ಬೇಕು. ಅದೆಲ್ಲ ತಿರ್ಗಾ ದುಡ್ಡು, ಅದೆಲ್ಲ ತಲೆನೋ ಬೇಡ. ನಾವೇ ಹೋಗಬೇಕು, ದುಡ್ಡು ಕೊಡಬೇಕು, ನೋಡಬೇಕು, ನಮ್ಗೆ ಖುಷಿ ಆಯ್ತಾ ತರಬೇಕು. ಅದ್ರ ಮಜಾನೇ ಬೇರೆ. ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ನೀವು ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗೋಕ್ಕೆ ಆಟೋ ಟ್ರಿಪ್ ಎಲ್ಲ ಮಾಡ್ತಿದ್ರಿ. ಸೊ ನಿಮ್ಮ ಆಟೋ ಹಿಂದೆ ನೋಡಿದಾಗ ಸುಮಾರು ಸಾಲುಗಳನ್ನು ನೋಡಿದೆ ನಾನು. ತುಂಬ ವೆರೈಟಿ ಲೈನ್ಗಳನ್ನು ಬರ್ಸಿದ್ದೀರಾ. ಇವಾಗ ಆಟೋ ಹಿಂದೆ ಹಾಕ್ಕೊಳ್ಳೋಕೆ 1-2 ಲೈನ್ಗಳು ಹೇಳ್ಬೋದಾ? ಖಂಡಿತವಾಗ್ಲೂ ಸರ್. ನಾನು ಆಟೋ ತೊಗೋಬೇಕು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಯಾರ್ದೋ ಮನೆಗೆ ಹಿಡಿಯೋಕ್ಕೆ ಹೋದ್ವಿ ಸರ್, ನಾನು ನನ್ನ ಫ್ರೆಂಡ್ ಸತೀಶ್ ಅಂತ. ತುಂಬ ದೊಡ್ಡ ಮನುಷ್ಯ ಸರ್. ಎನ್ವೆಲಪ್ಪಲ್ಲಿ ದುಡ್ಡು ಹಾಕ್ಕೊಟ್ರು ಸರ್. ಅದು 100 ಜನ ಹಿಡಿಯೋಕೆ ಹೋದಾಗ ಜನ ಸೇರ್ತಾರೆ ಸರ್. ಅವರೆಲ್ಲ ಅಂದ್ಕೊಂಡಿರ್ತಾರೆ ದೊಡ್ಡ ಮನುಷ್ಯರು ಮನೇಲಿ ಏನೋ ಒಂದು 500,000 ಕೊಟ್ಟಿರ್ತಾರೆ ಅಂತ. ಸತೀಶ್ ಕೇಳಿದೆ, ಇದು ತೆಗಿರಿ ಸತೀಶ್, ಎಷ್ಟಿರ್ಬೋದು ಹೇಳಿ ಸತೀಶ್? ಅದು ಒಂದು 500 ರೂಪಾಯಿ ಇರ್ಬೋದು ಶ್ಯಾಮ್. ದೇವರಣೆ 20 ರೂಪಾಯಿ ಮೇಲಿದೆ, ನೀವು ಹೇಳ್ದಂಗೆ ಕೇಳ್ತೀನಿ ಅಂದೆ. ತೆಗೆದ್ರು ಸರ್, 10 ರೂಪಾಯಿ 2 ನೋಟ್ ಇತ್ತು ಸರ್. ಶ್ಯಾಮ್ ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಅವಾಗಲೇ ಹೇಳಿದೆ, ದೊಡ್ಡವ್ರಂಗೆ. ಅವತ್ತೇ ಬಂದೆ ಸರ್. ದೊಡ್ಡವರ ಸಣ್ಣತನ ಅಂತ ಬರುತ್ತೆ ಸರ್. ಮತ್ಲಬಿ ದುನಿಯಾ ಅಂತ ಬರುತ್ತೆ ಸರ್. ಅನ್ನೋರು ಯಾರು ಅನ್ನ ಇಕ್ಕಲ್ಲ ಅಂತ ಬರುತ್ತೆ ಸರ್. ಬರುತ್ತೆ. ಇವಾಗ ನೀವು ಹೇಳಿದ್ರೆ ಸರ್, ಒಂದು ಲೈನ್ ಬರ್ಸ್ಬೇಕು ಅಂತ. ಸಿಗ್ನಲಲ್ಲಿ ಗಾಡಿ ನಿಂತಿರುತ್ತೆ ಸರ್. ಸಿಗ್ನಲ್ ಬಿಟ್ಟಿದ ತಕ್ಷಣ ಮುಂದೆ ಕ್ಲಚ್ ಹಾಕಿ ಬ್ರೇಕ್ ಹಾಕಿ ಹೋಗ್ಬೇಕಲ್ವ ಸರ್? ಒಂದು 10 ಗಾಡಿ ಹಿಂದೆ ಇರೋನು 11ನೇ ಗಾಡಿಯನ್ನು ಆರ ನೋಡಿತಾ ಇರ್ತಾನೆ. ಅವಾಗ ಬರ್ಸ್ಬೇಕು ಸರ್. ತಾಳುಗುರು ಮುಂದೆ ಇರೋನು ಹೋಗ್ಲಿ, ನನಗೆ ಜಾಗ ಕೊಡಲಿ, ನಾನು ಅವನ ಹಿಂದೆ ಹೋಗ್ತೀನಿ. ಸುಮ್ಮನೆ ಆರ ನೋಡಿಬೇಡ, ಇರಿಟೇಟ್ ಆಗುತ್ತೆ ಅಂತ. ಈ ಹಾವುಗಳಲ್ಲಿ ಫ್ರೆಂಡ್ಲಿ ಹಾವು ಅಂತ ಯಾವುದಾದ್ರು ಇದೆಯಾ ಸರ್? ಸಾಧ್ಯನೇ ಇಲ್ಲ, ಪೆಟ್ಸ್ ಆಗಲ್ಲ. ನಿಮಗೆ ಹಾವುಗಳು ಕಚ್ಚಿದೆಯಾ? ಈ ಹುತ್ತಗಳಲ್ಲಿ ನಿಜವಾಗ್ಲೂ ಹಾವಿರುತ್ತಾ? ಈ ಹಾವು ಹಿಡಿಯೋಕ್ಕೆ ಫೋನ್ ಮಾಡಿದವರು ಕರಿಬೇಕಾದ್ರೆ ವಿಚಿತ್ರವಾಗಿ ಕರೀತಾರೆ. ತುಂಬ ಕ್ರೇಜಿ ಮೂಮೆಂಟ್ಸ್ ಎಲ್ಲ ಇರುತ್ತೆ. ಆ ಥರದ್ದು ಯಾವ್ದಾದ್ರು 1-2 ಹೇಳ್ಬೋದಾ? ಈ ಹಾವಿನ ದ್ವೇಷ 12 ವರ್ಷ ಅಂತಾರಲ್ಲ, ನಿಜನಾ ಅದು? ಹಾವಿನ ದ್ವೇಷ 12 ವರುಷ. ಹಾವಿನ ಬಗ್ಗೆ ಜನರಿಗಿರೋ ಮೂಢನಂಬಿಕೆಗಳೇನು? ಹಾವು ಗಂಡ ಹೆಣ್ಣ ಅಂತ ಕಂಡುಹಿಡಿದಂಗೆ ಸಾಮಾನ್ಯವಾಗಿ ಅಂದರೆ ಜನರಿಗೆ ಟಿಪ್ಸ್ ಕೊಡಿ. ಮನೆಗೆ ಹಾವು ಬಂದಿದ ತಕ್ಷಣ ಏನು ಮಾಡಬೇಕು, ಏನು ಮಾಡಬಾರ್ದು?
ನಾವಿರೋ ಜಾಗದಲ್ಲಿ ಹಾವು ಬರಬಾರ್ದು ಅಂದರೆ ನಾವು ಏನು ಪ್ರಿಕಾಷನ್ ತಗೋಬೇಕು? ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.